ಕರ್ನಾಟಕ ಸರ್ಕಾರ ಕಳೆದ 8 ತಿಂಗಳಿಂದ ಓಸಿ ಎನ್ನುವ ಪೆಳಂಭೂತಾನ ಕನ್ನಡದ ಜನತೆ ಮೇಲೆ ಏರಿಕೆ ಮಾಡಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನಿರ್ದೇಶನ ಮತ್ತು ಆದೇಶ ಇಡೀ ಭಾರತಕ್ಕೆ ಸಂಬಂಧಿಸಿದ್ದೇ ಹೊರತಾಗಲಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಯಾವುದೇ ಒಂದು ರಾಜ್ಯಕ್ಕೆ ಇನ್ನೂ ಅಡಾಪ್ಟ್ ಆಗದಿದ್ದಂತಹ ಒಂದು ಕೂಸನ್ನ ಈ ಮಟ್ಟಕ್ಕೆ ಬೆಳೆದು ಭೂತವಾಗಿ ನಮ್ಮ ತಲೆ ಮೇಲೆ ಇರೋದು ಎಷ್ಟು ಸರಿ ಅನ್ನುವುದೇ ನಮ್ಮ ಪ್ರಶ್ನೆ. ಪ್ರತಿ ಬಾರಿ ಹೇಳ್ತಾ ಇದ್ದೀವಿ, ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದೀವಿ, ಸಂಬಂಧಪಟ್ಟಂತಹ ಎಸ್ಕಾಂಗಳಿಗೂ ಸಹ ಹೇಳಿದೀವಿ, ಸ್ವಾಮಿ ನೀವು ಮಾಡ್ತಿರೋದು ತಪ್ಪು ನಿರ್ಧಾರ, ಇದನ್ನ ಬದಲಾಯಿಸಿ ಅಂತ. ಯಾಕೆ ಅಂದ್ರೆ ಇವರೇನು ಡಿಸೆಂಬರ್ ನಂತರ ಅಪ್ ಟು ಏಪ್ರಿಲ್ ವರೆಗೂ ಇವರೇನು ದುಡ್ಡುಗಳನ್ನ ಕಟ್ಟಿಸ್ಕೊಂಡು, ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಕಟ್ಟಿಸ್ಕೊಂಡು ಅವರುಗಳಿಗೆ ಯಾವುದೇ ರೀತಿಯಾದ ಸಮಂಜಸ ಉತ್ತರಗಳನ್ನಾಗಲಿ ಅಥವಾ ಕನೆಕ್ಷನ್ಸ್ನಾಗ್ಲಿ ಯಾವುದನ್ನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೂ ಇವ್ರಿಗೂ ಕ್ಲಾರಿಟಿ ಇಲ್ಲ. ಯಾರು ಇವತ್ತೇನು ಕಾರ್ಪೊರೇಟ್ ಆಫೀಸಲ್ಲಿ ಕೂತ್ಕೊಂಡು ಪತ್ರ ವ್ಯವಹಾರಗಳು ಮಾಡ್ತಾ ಇರಲ್ಲ, ಅವ್ರಿಗೂ ಕ್ಲಾರಿಟಿ ಇಲ್ಲ, ಸರ್ಕಾರಕ್ಕೂ ಒಂದು ಕ್ಲಾರಿಟಿ ಇಲ್ಲ ಇದನ್ನ ಏನ್ ಮಾಡ್ಬೇಕು ಅಂತ. ಸಭೆಗಳ ಮೇಲೆ ಸಭೆಗಳು, ಏನು ಅದನ್ನ ಅಧಿವೇಶನದಲ್ಲಿ ಇಡ್ತೀವಿ, ಅಧಿವೇಶನದಲ್ಲಿ ಮಾತಾಡ್ತೀವಿ. ಕಳೆದ ಅಧಿವೇಶನದಲ್ಲೂ ಯಾವುದೇ ರೀತಿಯಾದ ಸೂಕ್ತ ನಿರ್ಧಾರನ ತಗೊಳ್ಳಿಲ್ಲ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಾಲೂರು ಮತ್ತು ಕೋಲಾರ ಪ್ರವಾಸದಲ್ಲಿ ಇದ್ದಾಗ ಹೇಳಿದ್ರು, ನೀವು ಸಿಎಂ ಯಾವಾಗ ಆಗ್ತೀರಾ ಸ್ವಾಮಿ ಅಂತ ಕೇಳಿದಕ್ಕೆ, ಅದನ್ನೆಲ್ಲ ಬಿಡ್ರಿ, ಶುಭ ಸುದ್ದಿ ಕೊಡ್ತಾ ಇದ್ದೀನಿ ಕನ್ನಡ ಜನತೆಗೆ, G+2 ಇರುವಂತಹ ಎಲ್ಲಾ ಕಟ್ಟಡಗಳಿಗೂ ವಿದ್ಯುತ್ ಕೊಡ್ತಾ ಇದ್ದೀನಿ, ಅದು GBA ವ್ಯಾಪ್ತಿಯಲ್ಲಿ ಬರುವಂತದ್ದು ಅಂತ. ದಯವಿಟ್ಟು ನೀವು ಒಂದು ಕೆಲಸ ಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಇವತ್ತು ನಿಮ್ಮ ಭುಜಾನ, ನಿಮ್ಮ ಬೆನ್ನನ್ನ ಮತ್ತು ನಿಮ್ಮನ್ನ ಪ್ರೀತಿಸುವಂತವ್ರನ್ನ ಸಮಾಧಾನ ಪಡಿಸಕ್ಕೆ ಒಂದು ಆದೇಶನ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಒಂದು ಹೇಳಿಕೆನ ಕೊಟ್ಟಿದ್ದೀರಾ. ಇದರಿಂದ ಸಾಮಾನ್ಯ ಜನತೆಗೆ ನಯಾ ಪೈಸದಷ್ಟು ಅನುಕೂಲ ಆಗಿದೆಯಾ ಆಗಿಲ್ವಾ ಅನ್ನೋ ಒಂದು ಸಮೀಕ್ಷೆ ಮಾಡಿಸಿ. ಇವತ್ತು ಇಡೀ ಬೆಂಗಳೂರಲ್ಲಿ ಯಾರಾದ್ರೂ ಒಬ್ರು G+2 ಅಥವಾ G+3 ನೀವು ಹೇಳುವ ಪ್ರಕಾರ ಕಟ್ಟಿದಾರ ಕಟ್ಟಿಲ್ವಾ ಅನ್ನೋದು ಒಂದು ಸಮೀಕ್ಷೆ ಮಾಡಿಸಿ. ಮೊದಲನೇದು, ಹುಟ್ಟಿದ ಮಗುವಿಗೆ ಊಟ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಇವಾಗ ಹುಟ್ಬಿಟ್ಟಿದೆ ಮಗು, ಅದನ್ನು ಊಟ ಕೊಟ್ಟು ಒಂದು ಆರೋಗ್ಯವಂತ ಮಗುವನಾಗಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಆದ್ರೆ ನೀವು ಇನ್ನು ಹುಟ್ಟದೇ ಇರುವಂತಹ ಮಗುವಿಗೆ ನೀವು ನಾಮಕರಣ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನೀವು ಹೇಳುವ ಪ್ರಕಾರ ಸುಪ್ರೀಂ ಕೋರ್ಟ್ ಆರ್ಡರ್ನ ಪಾಲಿಸಲಿಲ್ಲ ಅಂದ್ರೆ ಕಂಡೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಕಳೆದ 8 ತಿಂಗಳಿಂದ. ಇವಾಗ ನೀವು GBA ಅಡಿಯಲ್ಲಿ G+2 ಪ್ಲಸ್ G+3 ನೀವು ಕೊಟ್ರೆ ಅದು ಕಂಡೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ? ಅಂದ್ರೆ GBA ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದ ಹಂಗಂದ್ರೆ ಇವೆಲ್ಲ ವಿಮರ್ಶೆಗಳಾಗ್ಬೇಕಲ್ಲ. ಇವತ್ತು ಕಂಡೆಂಪ್ಟ್ ಆಫ್ ಕೋರ್ಟ್ ಕೇವಲ ಕರ್ನಾಟಕ ಮಾತ್ರ ಮಾಡ್ತಾ ಇದೆಯಾ? ಬೇರೆ ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಅಲ್ವಾ? ಮೊನ್ನೆ ಇದೇ ಯಾವುದು ಹಿಂದೂಪುರಲ್ಲಿ ನಾನೊಂದು ಲೈವ್ ಮಾಡಿದ್ದೆ. ಆ ಹಿಂದೂಪುರಲ್ಲಿ ಅಲ್ಲಿಯ ಅಧಿಕಾರಿಗಳಿಗೆ ಓಸಿ ಅಂದ್ರೆ ಏನೂ ಗೊತ್ತಿಲ್ಲ, ಅಧಿಕಾರಿಯೇ ಓಸಿ ಗೊತ್ತಿಲ್ಲ ಅಂದಾಗ ಅದು ಕಂಡೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ? ಇವತ್ತು ನೀವು ಮೊನ್ನೆ ಒಂದು ಹೇಳಿಕೆ ಕೊಡ್ತೀರಾ, ಎಲ್ಲಾ ರಾಜ್ಯಗಳಿಗೂ ಸುಪ್ರೀಂ ಕೋರ್ಟ್ ಒಂದು ಇದು ಕೊಟ್ಟಿದೆ, ಏನು ನೋಟಿಸ್ ಕೊಟ್ಟಿದೆ ಅಂತ. ಸರಿ, ನೋಟಿಸ್ ಕೊಟ್ಟಿರೋ ನೋಟಿಸ್ ಕಾಪಿ ತೋರಿಸ್ತೀರಾ ಸರ್ ನೀವು? ಯಾರಿಗೆ ಹೇಳ್ತಾ ಇದ್ದೀರಿ ಸರ್? ಇದು ಇಂಟರ್ನೆಟ್ ಯುಗದಲ್ಲಿ ಇದೀವಿ. ಒಂದು ಸಣ್ಣ ಒಂದು ಹೆಚ್ಚು ಕಡಿಮೆ ಆದ್ರೂ ಇವತ್ತು ಪ್ರಪಂಚಕ್ಕೆ ಗೊತ್ತಾಗತ್ತೆ. ನೀವು ಈ ಹುಲಿ ಬಂತು ಹುಲಿ ಕಥೆಗಳನ್ನ ಹೇಳ್ಕೊಂಡು ಎಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಸ್ಥಿತಿ ಪ್ರಜ್ಞೆಗೆ ಇದ್ದಂಗಿಲ್ಲ. ಇವತ್ತು ಆಕ್ಚುಲಿ ಪಾಪ ಜನ ನಿಮ್ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಇವತ್ತು ನಿಮ್ಮ ವಾಣಿಗೆ 100 ಜನ ಕಾಲ್ ಮಾಡ್ತಾ ಇದಾರೆ, ಸರ್ ಏನ್ ಸರ್ ಇದು, ಯಾಕೆ ಸರ್ ಹಿಂಗೆ, ನಾವು ತಪ್ಪು ಮಾಡಿದೀವ, ನಾವು ಬಾಡಿಗೆ ಕಟ್ತಾ ಇದೀವಿ, ಒಂದ್ ಕಡೆ EMI ಕಟ್ತಾ ಇದೀವಿ. ಲಿಟ್ರಲಿ ಸಾಮೂಹಿಕ ಆತ್ಮಹತ್ಯೆಗೆ ಸಿದ್ಧರಾಗ್ತಾ ಇದಾರೆ ಜನ. ಏನ್ ಮಾಡಕ್ ಕೊಟ್ಟಿದ್ದೀರಿ? ಯಾಕೆ BR ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ದೀರಾ? ನೆನ್ನೆ ಒಂದು ಲೆಟರ್ನ ಹಾಕಿ ಶುಭ ಸುದ್ದಿ, ಸಿಹಿ ಸುದ್ದಿ, ಮೈಸೂರು ಪಾಕ್ ಸುದ್ದಿ ಅಂತೆಲ್ಲ ಕಥೆ ಹೇಳ್ತಾ ಇದ್ರಲ್ಲ. ಇವತ್ತು ನೀವು ಸಮೀಕ್ಷೆ ಮಾಡಿಸಿ, ಯಾವುದೇ ಒಂದು 30-40 ಇರುವಂತವ್ರು ಈ G+2 ನ ಮನೆ ಕಟ್ತಾರ ಕಟ್ಟಲ್ವಾ? ಫಸ್ಟ್ ಜನರ ಅಭಿಪ್ರಾಯ ತಿಳ್ಕೊಳ್ಳಿ. ಜನರ ಅಭಿಪ್ರಾಯ ತಿಳ್ಕೊಳ್ಳಿದ್ದಂಗೆ ನಿಮ್ಮ ಪಾಡಿಗೆ ನೀವು ಏನೋ ಒಂದು ಕಾನೂನು, ಏನೋ ಒಂದು ಆರ್ಡರ್ಸ್ ನ ಪಾಸ್ ಮಾಡಬೇಡಿ. ಈ ಆರ್ಡರ್ಸ್ ಇಂದ ನಯಾ ಪೈಸಾ ಉಪಯೋಗ ಇಲ್ಲ. ಇವತ್ತು ಏನ್ ಮಾತಾಡ್ತಾ ಇದಾರೆ ಗೊತ್ತಾ ಪಬ್ಲಿಕ್, ಇದನ್ನೇನು ಉಪ್ಪು ಖಾರ ಹಾಕೊಂಡು ನೆಕ್ಕಬೇಕಾ ಸ್ವಾಮಿ ಈ ಲೆಟರ್ನ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಲೆಟ್ರು ಉಪ್ಪು ಖಾರ ಹಾಕೊಂಡು ನೆಕ್ಕ ಅಂತ ಪರಿಸ್ಥಿತಿ ಬಂದಿದೆ. ಇದು ನಿಮ್ಮ ಲೆಟರ್ನ ಒಂದು ಕೆಪಾಸಿಟಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರ ನಾಡಿ ಮಿಡಿತ ಏನು, ಜನರ ಕಷ್ಟಗಳೇನು, ಜನರಿಗೆ ಬೇಕಾಗಿರೋದೇನು ತಿಳ್ಕೊಳ್ಳಿ. ನಾನು ಈ ಒಂದು ವಿಡಿಯೋ ಮುಖಾಂತರ
ಬೆಸ್ಕಾಂ ಅಧಿಕಾರಿಗಳಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಿಮ್ಮ ಟ್ರಾನ್ಸ್ಫರ್ ಆಗಿರ್ಬೋದು, ನೀವು ಅದೇ ಜಾಗದಲ್ಲಿ ಉಳ್ಕೊಳಕ್ಕಾಗಿರ್ಬೋದು, ಅಥವಾ ನಿಮ್ಮ ಅನುಕೂಲ ಸಂಬಂಧಪಟ್ಟಂತ ಮಿನಿಸ್ಟ್ರು ಮತ್ತು ಸಿಎಂ ಗಳ ಹತ್ರ ಲೆಟರ್ ಹಾಕ್ಸಿ ಟ್ರಾನ್ಸ್ಫರ್ಗಳು, ಪ್ರಮೋಷನ್ಸ್ಗಳು ಎಲ್ಲ ಓಡಾಡ್ತಿರಲ್ಲ, ಇವತ್ತಿನವರೆಗೂ ನೀವು ತಿಂತಿರುವಂತಹ ನಿಮ್ಮ ಮಕ್ಕಳು, ನೀವು ನಿಮ್ಮ ವಂಶ ಉದ್ಧಾರ ಆಗಿರೋಂತ ಈ ಕಂಪನಿಗೆ ಏನಾದ್ರು ಸಣ್ಣ ಕೊಡುಗೆ ಕೊಡ್ಬೇಕನ್ನೋದು ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಅಧಿಕಾರಿಗಳಿಗೆ? ಯಾವತ್ತಾರು ನೀವೆಲ್ಲರೂ ಒಂದು ಲೆಟರ್ ಬರೆದ್ಬಿಟ್ಟು ಸ್ವಾಮಿ ತಪ್ಪಾಗ್ತಿದೆ, ಕಂಪನಿ ಮುಳುಗೋಗುತ್ತೆ ನಾಳೆಗೆ, ಇದೇ ತರ ಆದ್ರೆ ನಾಳೆ ನಮ್ ಸಂಬಳ ಕೊಡೋದಕ್ಕೂ ದುಡ್ಡಿರಲ್ಲ, ದಯವಿಟ್ಟು ಇದರಲ್ಲಿ ಒಂದು ಬೇರೆ ಏನಾದ್ರು ಒಂದು ಸಲಹೆನ ಕೊಡ್ತೀವಿ, ಇಲ್ಲ ಏನೋ ಒಂದು ಬೇರೆ ಮಾಡೋಣ. ಹಿಂಗಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ನಮ್ ನೌಕರರ ವರ್ಗಕ್ಕೂ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಾಲದ ಸುಳಿಯಲ್ಲಿ ಇವಾಗ 26,000 ಕೋಟಿ ಆಗಿದೆ, ಮುಂದಕ್ಕೆ ಇದು 76,000 ಕೋಟಿ ಆಗುತ್ತೆ. ದಯವಿಟ್ಟು ಇದನ್ನ ನೋಡಿ ಪರಿಗಣಿಸಿ ಒಂದು ಸರಿಯಾದ ನಿರ್ಧಾರ ಮಾಡಿ. ಡಿಲೇ ಆಗ್ತಾ ಇದೆ ಅಂತ ಒಂದು ಸಣ್ಣ ಕನ್ಸರ್ನ್ ಇದೆಯಾ ಸ್ವಾಮಿ ನಿಮ್ಗೆಲ್ಲ? ಅಧಿಕಾರಿಗಳು ಏನ್ ಅಧಿಕಾರಿಗಳು? ಇವತ್ತು ನಿಮ್ಮ ಪ್ರಮೋಷನ್ಸ್ಗೋಸ್ಕರ ಎಷ್ಟೆಲ್ಲ ಓಡಾಡ್ತೀರಿ, ನಿಮ್ಮ ಟ್ರಾನ್ಸ್ಫರ್ಗಳಿಗೋಸ್ಕರ ಎಷ್ಟೆಲ್ಲ ಓಡಾಡ್ತೀರಿ. ಯಾವ್ಯಾವ ಮಿನಿಸ್ಟರ್ ಗೊತ್ತಿಲ್ಲ ನಿಮಗೆ, ಯಾವ ಸಿಎಂ ಗೊತ್ತಿಲ್ಲ, ಯಾವ CS ಗೊತ್ತಿಲ್ಲ ನಿಮ್ಗೆ. ಅವ್ರ ಪರ್ಸನಲ್ ಸೆಕ್ರೆಟರೀಸ್ ನಂಬರ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಇಂಧನ ಸಚಿವರಾಗಿರ್ಬೋದು, CM ಆಗಿರ್ಬೋದು, DCM ಆಗಿರ್ಬೋದು, ಇಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ನೀವು ಒಂದು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿಲ್ವಲ್ಲ ಇವತ್ತಿನವರೆಗೂ. ಏನ್ ಹೇಳ್ಬೇಕು? ನಮ್ ಜೊತೆಲಿ ನಾವು ಹೇಳಿ ಹೇಳಿ ಉಗ್ಗುಳೆಲ್ಲ ಒಣಗೋಯ್ತು ನಮ್ಗೆ. 8 ತಿಂಗಳಾಗೋಯ್ತು. ಸಣ್ಣ ಆಗಿದೀನಿ ನೋಡ್ರಿ, ನಿಜ ನೋಡ್ರಿ, ಸಣ್ಣ ಆಗಿದೀನಿ. ಬೇಜಾರಲ್ಲಿ ಯೋಚನೆಯಲ್ಲಿ ಎಷ್ಟ್ ದಪ್ಪ ಇದ್ದೆ ನಾನು, ಸಣ್ಣ ಆಗಿದ್ದೀನಿ ನಿಮ್ಗೋಸ್ಕರನೇ, ನಿಮ್ಮಿಂದನೇ. ಇವತ್ತು ಜಾನ್ ಸಾರು ಒಂದ್ ಯಾವ್ದೋ ಸಿಹಿ ಸುದ್ದಿ ಕೊಡ್ತಾರಂತೆ. ಸಿಹಿ ಸುದ್ದಿನ ಕಹಿ ಸುದ್ದಿನ ಇದು ಏನಾದ್ರೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂದಂಗ ಆಗೈತೆ ನಮ್ ಪರಿಸ್ಥಿತಿ. ಎಸ್ ಸರ್, ನಿಮ್ ಸಿಹಿ ಸುದ್ದಿ ಹೇಳ್ಬಿಡಿ ಸರ್, ಅದೇನಂತ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಾವು ನಿನ್ನೆಯಿಂದ 50 ಮೀಟರ್ ಬಗ್ಗೆ ನಾವು ಒಂದು 3-4 ತಿಂಗಳಿಂದ ಓಡಾಡ್ಕೊಂಡು ಚೀಫ್ ಸೆಕ್ರೆಟರಿಗೆ ಲೆಟರ್ ಕೊಟ್ಟು, ಯಾಕಂದ್ರೆ ಚೀಫ್ ಸೆಕ್ರೆಟರಿ ಅವರು ಇಶ್ಯೂ ಮಾಡಿರೋ ಲೆಟರ್ನ 50 ಮೀಟರ್ ವರೆಗೆ ಯಾವುದೇ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಅದನ್ನ 50 ಮೀಟರ್ಗೆ ಸ್ಯಾಂಕ್ಷನ್ ಪ್ಲಾನ್ ಕೊಡೋಕ್ಕಾಗಲ್ಲ, ಏನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನಾವು ಸತತವಾಗಿ ಅಟ್ಲೀಸ್ಟ್ 50 ಮೀಟರ್ ಆದ್ರೂ ಕೊಟ್ರೆ ಕಾಂಟ್ರಾಕ್ಟ್ ಏನೋ ಒಂದು ಕೆಲಸಗಳು ಬರ್ತದೆ ಅಂತ ವ್ಯವಸ್ಥೆ ಮಾಡಿದ್ರು. ಸೊ ಇವತ್ತು ಇದಕ್ಕೆ ಒಂದು ಇಂಟಿಮೇಷನ್ ಕೊಟ್ಟಿದ್ದಾರೆ, ದುಡ್ಡು ಕಟ್ಟಿದೀವಿ, ವರ್ಕ್ ಆರ್ಡರ್ ಮಾಡಿದೀವಿ 50 ಮೀಟರ್ಗೆ. ಇದು ಎಲ್ಲಾ ಸಬ್ ಡಿವಿಷನ್ ಅಲ್ಲಿ ಬೆಸ್ಕಾಂ ಅಲ್ಲಿ ಇರೋ ಪ್ರತಿಯೊಂದು ಸಬ್ ಡಿವಿಷನ್ಗೆ ನಾನು ಹೇಳ್ತಾ ಇದ್ದೀವಿ, ಪ್ರತಿಯೊಂದು JTಗೆ ನಾವು ಹೇಳ್ತಾ ಇದ್ದೀವಿ. 50 ಮೀಟರ್ ಒಳ್ಳೆ ಸರ್ಕ್ಯುಲರ್ ನಾವು ಆಲ್ರೆಡಿ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಅದಕ್ಕೆ ಯಾವುದೇ ಒಂದು ಎಕ್ಸೆಂಪ್ಷನ್ ಇದೆ. ಸೊ ದಯವಿಟ್ಟು ಅದನ್ನ ಕೂಡ ಮಾಡದೆ ಸುಮ್ಮನೆ ಬ್ರಹ್ಮ ಕೂತ್ಕೊಳ್ಳೋಗಿರ್ಬೇಡಿ. ಈ 3 ಸಬ್ ಡಿವಿಷನ್ ಅಲ್ಲಿ ದುಡ್ಡು ಕಟ್ಟಿ ವರ್ಕ್ ಆರ್ಡರ್ ಮಾಡಿದ್ವಿ ನಾವು. 500 ಮೀಟರ್ 50 ಮೀಟರ್ 50 ಮೀಟರ್ ಅಂದ್ರೆ 538 ಅಡಿ ಬರ್ತದೆ, 538 ಸ್ಕ್ವೇರ್ ಫೀಟ್ ಬರ್ತದೆ, 540 ಸ್ಕ್ವೇರ್ ಫೀಟ್ ಬರ್ತದೆ. ಅದ್ರಲ್ಲಿ ಬರೋ ಸೈಟ್ಗೆ ನೀವು ದಯವಿಟ್ಟು ಕರೆಂಟ್ ಕೂಡ ವ್ಯವಸ್ಥೆ ಮಾಡಿ. ಅದನ್ನು ಕೊಡದೆ ಸುಮ್ಮನೆ ಕಂಟ್ರಾಕ್ಟ್ಗೆ ಸತಾಯಿಸಕ್ ಹೋಗ್ಬೇಡಿ, ಗ್ರಾಹಕರಿಗೆ ಸತಾಯಿಸಕ್ ಹೋಗ್ಬೇಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲದಕ್ಕೂ ಇದು ಅನ್ವಯಿಸಿರುತ್ತೆ, ಬರೀ ಬೆಂಗಳೂರು ಮಾತ್ರ ಇಲ್ಲ. ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಬ್ಬ ಗುತ್ತಿಗೆದಾರರು 50 ಮೀಟರ್ ಅಂದ್ರೆ 550 ಅಡಿ ಚಿಕ್ಕ ಚಿಕ್ಕ ಮನೆಗಳು ಏನಿದೆ ಅದಕ್ಕೆಲ್ಲ ಟೆಂಪರರಿ ಪರ್ಮನೆಂಟ್ ಎಲ್ಲ ಕೂಡ ಒಂದು ವ್ಯವಸ್ಥೆ ಆಗಿದೆ. ನಾವು ಆಲ್ರೆಡಿ ಮಾಡಿದೀವಿ. ಎಲ್ಲಿ ಕೆಲಸ ಆಗಿಲ್ಲ ಅಲ್ಲಿ ದಯವಿಟ್ಟು ನೀವು ಮಾತಾಡಿ, ನಿಮ್ಮ ಚಾನೆಲ್ ನಂಬರ್ ಇದೆ ನಿಮ್ಮ ಹತ್ರ, ಮಾತಾಡಿ. ಅದು ಯಾವುದೇ ಸಬ್ ಡಿವಿಷನ್ ರಾಜ್ಯದಲ್ಲಿ ಎಲ್ಲಾದ್ರೂ ಎಲ್ಲಿ ಕೆಲಸ ಮಾಡಿಲ್ಲ ಮಾತಾಡಿ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸಿಹಿ ಸುದ್ದಿ ಅಂತ ಹೇಳಲ್ಲ, ಏನೋ ಪ್ರಯತ್ನಕ್ಕೆ ಬಂದ್ರೆ ಫಲ ಸುದ್ದಿ ಅಷ್ಟೇ. ನಾವು ಸಿಹಿ ಸುದ್ದಿ, ನಾವು ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಈ ಕೆಲಸ ಆಗಿದೆ 50 ಮೀಟರ್ಗೆ, ನಮ್ಗೆ ದುಡ್ಡು ಕಟ್ಟಿದ್ವಿ, ಟೆಂಪ್ರರಿಗೆ ವರ್ಕ್ ಆರ್ಡರ್ ಆಗಿದೆ, ಎಲ್ಲ ಆಗಿದೆ. ಸೊ ಮುಂದಕ್ಕೆ ಯಾವುದೇ ಸಬ್ ಡಿವಿಷನ್ ಆಗ್ಲಿ ನೀವು ಫೈಲ್ ಮೂವ್ ಮಾಡುವಾಗ ಆ ಫೈಲ್ ಮೂವ್ ಮಾಡಿಲ್ಲ ಅಂದ್ರೆ ನೀವು ಅದನ್ನ ವ್ಯವಸ್ಥೆ ಮಾಡಿ, ಎಲ್ಲಿ ಆಗಲ್ಲ ಅಂದ್ಬಿಟ್ಟು ನಮ್ಗೆ ಫೋನ್ ಮಾಡಿ, ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ DT ರಮೇಶ್ ಅವರೇ, ನಿಮ್ ನಿಜವಾಗ್ಲೂ ಮಾನವೀಯತೆ, ನಿಜವಾಗ್ಲೂ ನಿಮ್ಮ ಕೆಲಸದ ಮೇಲೆ ಒಂದು ಭಕ್ತಿ, ನೀವು ಕೂತಿರೋಂಥ ಸೀಟ್ಗೆ ಒಂದು ನ್ಯಾಯ ಒದಗಿಸ್ಬೇಕನ್ನ ಒಂದು ಸಣ್ಣ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? 3 ವರ್ಷ ಆಗೋಯ್ತಲ್ರಿ DT ಆಗಿ, ನೀವು 30 ವರ್ಷ ಆಗೋಯ್ತಲ್ರಿ ಕಂಪನಿ ಬಂದು ನೀವು. ಅಲ್ಲ ರೀ, ಸರ್ಕಾರ ನಿಮ್ಗೆ 30-40 ಕೊಡ್ಬೋದು ಅಂತ ಇವತ್ತಿನವರೆಗೂ ನಿಮ್ ಕೈಲಿ ಒಂದು ಆರ್ಡರ್ ಹಾಕ್ಸಕ್ಕಾಗಿಲ್ವಲ್ರಿ? ಅದ್ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು 3 ವರ್ಷದಿಂದ ಕುತ್ಕೊಂಡಲ್ಲಿ? ಟೆಂಡರ್ ನೋಟಿಫಿಕೇಶನ್ ಮಾಡಕ್ ಕೂತಿದ್ದೀರಾ DT ಆಗಿ? ಟೆಂಡರ್ ಕ್ಯಾಪಿಟಲ್ ಹೇಳಿದ್ರು ಟೆಂಡರ್ ಕಟ್ಟಿದ್ರೆ ನಿಮ್ಮ ಕೈಲಿ ಆ SC/ST ಅವ್ರಿಗೆ ನ್ಯಾಯ ಕೊಡಕ್ಕಾಗ್ಲಿಲ್ಲ, ತುಂಡು ಗುತ್ತಿಗೆ ಅವ್ರಿಗೆ ನ್ಯಾಯ ಕೊಡಕ್ಕಾಗ್ಲಿಲ್ಲ, ಸಾರ್ವಜನಿಕರಿಗೆ ನ್ಯಾಯ ಕೊಡಕ್ಕಾಗ್ಲಿಲ್ಲ. ಯಾವ ಪುರುಷಾರ್ಥ ಕೂತಿದ್ದೀರಿ ಸ್ವಾಮಿ? ಏನಕ್ಕೆ? ಯಾರನ್ನ ಮೆಚ್ಚ ಕೂತಿದ್ದೀರಿ? ರಿಟೈರ್ಡ್ ಆಗೋದು ಅಲ್ಲೇ ಅಂತನಾ? ಕಿರೀಟ ಹೊತ್ಕೊಂಡು ರಿಟೈರ್ಡ್ ಆಗ್ಬೇಕಾ DT ಅಂತ? ಚೀಫ್ ಆಗ್ಬಿಟ್ರೆ ತಗೊಂಡು KPTCL ಹಾಕ್ಬಿಡ್ತಾರೆ ಅಂತನಾ ಭಯನಾ? ಮಾಡ್ರಿ, ಕೊನೆ ಹಂತದಲ್ಲಿ ಇದ್ದೀರಾ. 4 ಒಳ್ಳೆ ಕೆಲಸ ಮಾಡಿ. ನನಗ್ ತಿಳಿದ ಮಟ್ಟಿಗೆ ನೀವು ಇವತ್ತವರೆಗೂ ಕಂಪನಿ ಉದ್ಧಾರ ಮಾಡೋ ಕೆಲಸ ನಯ ಪೈಸೆ ಮಾಡಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ ನಾನು.
ಯಾವತ್ತು ನೀವು ಜೆಇ ಆದಾಗಿಂದ ಇವತ್ತಿನ DT ನೀವು ನಿಮ್ಮಿಂದ ನಯಾ ಪೈಸಾ ಉದ್ದಾರದ ಕೆಲಸ ಆಗಿಲ್ಲ ಕಂಪನಿಗೆ. ಇವಾಗಾರು ಮಾಡ್ರಿ, ಅವಕಾಶ ಸಿಕ್ಕೈತೆ. ಇನ್ 3 ತಿಂಗಳು ಕಳೆದ್ರೆ ನೀವು ಮಾಡ್ತೀನಿ ಅಂದ್ರೂ ಮಾಡಿಸ್ಕೊಳಲ್ಲ. ನಿಮ್ಮ ಹತ್ರ ಹೋಗ್ತೀರಾ ಮನೆಗೆ ಟ್ರಾನ್ಸ್ಫರ್ ರಿಟೈರ್ಡ್ ಆಗಿ. ಇನ್ನೇನಿರುತ್ತೆ ನಿಮ್ ಕೈಲಿ? ಮಾಡ್ರಿ, ಹೇಳ್ರಿ ಜಾರ್ಜ್ ಅವ್ರಿಗೆ, ಹೇಳ್ರಿ DK ಶಿವಕುಮಾರ್ ಅವ್ರಿಗೆ, ಸ್ವಾಮಿ ತಪ್ಪಾಗ್ತಾ ಇದೆ ಸ್ವಾಮಿ, ನನ್ನ ಕಂಪನಿ ಮುಳುಗೋಗ್ತಾ ಇದೆ, ಕಂಪನಿ ಉಳಿಸ್ಬೇಕು, ದಯವಿಟ್ಟು ಇದನ್ನ ಮಾಡಿ ಸ್ವಾಮಿ ಅಂತ. ಯಾಕ್ರಿ ಮಾಡಕ್ಕಾಗಲ್ಲ? ಎಷ್ಟು ದಿನ ಬೇಕ್ರಿ ನಿಮ್ಗೆ 30-40 ಲೆಟರ್ ಹಾಕೋದಕ್ಕೆ? ಇವತ್ತಿನವರೆಗೂ ಲೆಟರ್ ಹಾಕಿಲ್ಲ ನೀವು. ಕೇಳಿದ್ರೆ ಸಬ್ ಡಿವಿಷನ್ಗಳಲ್ಲಿ ಏನ್ ಹೇಳ್ತಾರೆ, ಇನ್ನು ನಮ್ಗೇನು ಆರ್ಡರ್ಸ್ ಬಂದಿಲ್ಲ. ಮಗು ಚೂಟೋದು ನೀವೇ, ತೊಟ್ಲಾಡ್ಸೋದು ನೀವೇ. ಇವತ್ತಿನವ್ರಿಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡಕ್ಕಾಗಿಲ್ಲ ನಿಮ್ಗೆ, ಮಿನಿಸ್ಟ್ರಿಗೆ, ಸರ್ಕಾರಕ್ಕೆ ಒಂದು ಲೆಟರ್ ಬರೆಯಕ್ಕಾಗಿಲ್ಲ. ಸ್ವಾಮಿ ದಯವಿಟ್ಟು ಇದನ್ನು ಪರಿಗಣಿಸಿ, ಇಲ್ಲಿ ತಪ್ಪಾಗಿದೆ, ಇದು ಸರ್ವೋಗಿದೆ, ಅಟ್ಲೀಸ್ಟ್ ಈ 4 ತಿಂಗಳು ಒಳಗಡೆ ಇರೋಂಥದಕ್ಕಾದ್ರೆ ಸರಿಗಣಿಸಿ ಅಂತ. ಬರೇ ಕಾರ್ಪೊರೇಟ್ ಆಫೀಸಲ್ಲಿ ಮೀಟಿಂಗ್ ನಾಚಿಕೆ ಮರೆಯದಿರ್ಬೇಕ್ರಿ. CM CS ಒಂದು ಲೆಟರ್ ಹಾಕಿದ್ರೆ ಸೋಮವಾರ ಯಾವುದೇ ರೀತಿಯಾದ ಸಭೆ ಸಮಾರಂಭಗಳು ಮಾಡಂಗಿಲ್ಲ ಅಂತ. ಆದ್ರೂ ಸೋಮವಾರನೇ ಕಿಚ್ಚಿಟ್ಕೊಂಡು ಮಾಡ್ತೀರಾ, ಮಾಡ್ಲೇಬೇಕು ಸೋಮವಾರ ಮೀಟಿಂಗ್ ಅಂತ. ಮೊನ್ನೆ ಇಡೀ ಈಸ್ಟ್ ಡಿವಿಷನ್ ಕರೆದಿದ್ದೀರಾ ಮೀಟಿಂಗ್ ಅಂತೆ. ಏನ್ ಮೀಟಿಂಗ್ ಮಾಡ್ತೀರಿ ನೀವು? ಏನ್ ಉದ್ಧಾರ ಮಾಡಿದಿರಿ ಮೀಟಿಂಗ್ ಮಾಡಿ? ಅವತ್ತು ನಾವು ಲೆಟರ್ ಕೊಟ್ಟ ಏನ್ ಸರ್ ಹೇಳಿದ್ದು? ಅದೇ ಡಿಸ್ಕಸ್ CM ನಿಮ್ಗೆ ಏನಂತ ಹೇಳಿದ್ದು ರಮೇಶ್? ಅದೇ ಈಗ ಎಂಡೋರ್ಸ್ಮೆಂಟ್ ಕೊಡ್ತೀನಿ. ಏನ್ ಕೊಟ್ರ? ಕೊಟ್ಟಿಲ್ಲ. 2 ತಿಂಗಳು ಆಯ್ತಲ್ರಿ. ಒಂದು ಎಂಡೋರ್ಸ್ಮೆಂಟ್ ಟೈಪ್ ಮಾಡೋದಕ್ಕೆ ನಿಮ್ಮ ಟೈಪಿಸ್ಟ್ ಇಲ್ವಾ? ಅಥವಾ ನಿಮ್ಗೆ ಪದವಿಗಳಿಲ್ವಾ? ಇಲ್ಲ ಏನ್ ಎಂಡೋರ್ಸ್ಮೆಂಟ್ ಕೊಡ್ಬೇಕನ್ನೋ ನಾಲೆಜ್ ಇಲ್ವಾ? ಅವ್ರು ಟೆಂಡರ್ ಕರಿಬೇಕಷ್ಟೇ, ಅವ್ರ ಬೇರೆ ಯಾವ್ದು ಬಗ್ಗೆ ಚಿಂತೆ ಇಲ್ಲ. DT ರಮೇಶ್ ಅವರೇ, ನೇರವಾಗಿ ಕೇಳ್ತೀನಿ ಈ ವಿಡಿಯೋ ಮುಖಾಂತರ ನಿಮ್ಮನ್ನ. ಹರಿಹರದಲ್ಲಿ ಇದ್ರಲ್ಲಿ ಏನೈತ್ರಿ? 3,80,00,000 ಸ್ಟೋರಲ್ಲಿ. ಕೋಲಾರಲ್ಲಿ ಏನಾಗಿದ್ರೆ 2,10,00,000. ಇವತ್ತಿನವರೆಗೂ ಒಬ್ಬನ ಮೇಲೆ, ತಪ್ಪಿಕಸ್ಸಿನ ಮೇಲೆ ಕ್ರಮ ಕೈಗೊಳ್ಳಕ್ಕಾಗಿಲ್ಲ. ನಿಮ್ಗೆ ಯಾಕ್ರಿ DT ಪೋಸ್ಟ್? ನನಗೆ ತಿಳಿದ ಮಟ್ಟಿಗೆ ನೀವು AE ಆಗೋದಕ್ಕೂ ನಾಲಾಯಕ್. ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, AEಗೂ ನಾಲಾಯಕ್ ನೀವು. DT ಅಲ್ವಲ್ಲ, ದುಡ್ಡು ಕೊಟ್ಬಿಟ್ಟು DT ಆಗೋದು ದೊಡ್ಡದಲ್ಲ. ಆ ದುಡ್ಡು ಕೊಟ್ಟು DT ಆದ್ಮೇಲೆ ಅದಕ್ಕೆ ಸರಿಯಾದ ನ್ಯಾಯ ಒದಗಿಸ್ಬೇಕು. ನಾಟಕಗಳು ಮಾಡ್ಕೊಂಡು, ಮೀಟಿಂಗ್ಗಳು ಮಾಡ್ಕೊಂಡು, ಟೈಮ್ ಪಾಸ್ಗಳು ಮಾಡ್ಕೊಂಡು ಇನ್ನು 3 ತಿಂಗಳು ಮೊನ್ನೆ ರಿನ್ಯೂವಲ್ ಮಾಡಿಸ್ಕೊಂಡ್ ಬಂದ್ರಲ್ಲ, ಇದಕ್ಕೆ ತಾನೇ ಬರ್ರೆ ಇದೇ ಆಗೋಯ್ತಲ್ರಿ. ಒಂದಿಷ್ಟಾದ್ರೆ ಕನಿಷ್ಠ ಪ್ರಜ್ಞೆ ಇಲ್ಲದಂಗೆ ಆಫೀಸರ್ಗಳಾಗಿ ನೀವೆಲ್ಲ ಯಾವ ಪುರುಷಾರ್ಥಕ್ರಿ? ಸಾಲುಗಳು ತಪ್ಪು ತೋರಿಸಿದೀವಿ, ಸಾಲುಗಳು ಕರಪ್ಷನ್ಸ್ ತೋರಿಸಿದೀವಿ, ಸಾಲು ಕಂಪನಿ ನಾಶ ತೋರಿಸಿದೀವಿ. ಒಬ್ಬನ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡ್ಸಕ್ಕಾಗಿಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಕಾರ್ಪೊರೇಟ್ ಆಫೀಸಲ್ಲ, ದೊಡ್ಡ ಆಫೀಸು, ಚೇಂಬರ್, ಅದಕ್ಕೊಂದು TV ಶೋಕಿ ಮಾಡೋದಕ್ಕ? ನಿಜವಾಗ್ಲೂ ನೀವು ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋದು ಶೋಕಿ ಮಾಡೋದಕ್ಕೆ. ಇವತ್ತು ಕಂಪನಿಗೆ ನೀವು ಮಾಡ್ತಿರೋ ದ್ರೋಹ. ನಿಜವಾಗ್ಲೂ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಇವತ್ತೇನು ನೀವು ಈ ಸಾರ್ವಜನಿಕರಿಗೆ, ಕರ್ನಾಟಕದ ಜನತೆಗೆ ನೀವು ಮಾಡ್ತಿರುವಂತಹ ಅಗಲು ಮೋಸ ಇದೆಯಲ್ಲ, ಆ ಜನರ ಶಾಪ ನಿಮ್ಮ ವಂಶಗಳು ನಿರ್ನಾಮ ಆಗ್ಬಿಡ್ತದೆ. ಇವತ್ತೇನು ಈ ಕರೆಂಟ್ ವಿಚಾರದಲ್ಲಿ ನೀವೆಲ್ಲ ನಾಟಕಗಳು ಮಾಡ್ತಾ ಇದೀರಾ, ಸಂಬಂಧಪಟ್ಟಂತವ್ರದ್ದು ಯಾರೇ ಆಗಿರ್ಬೋದು, ಸರ್ಕಾರದಲ್ಲಿರೋರಾಗಿರ್ಬೋದು ಅಥವಾ ಕಂಪ್ನಿಲಿರೋರಾಗಿರ್ಬೋದು, ನಿಮ್ಮ ವಂಶಗಳು ನಿರ್ವಂಶ ಆಗ್ಬಿಡ್ತದೆ. ಇದು ನನ್ನ ಶಾಪ ತಟ್ಟಿದ್ರು ಪರವಾಗಿಲ್ಲ, ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ. ಜನರ ಒಂದು ಮಾತನ್ನ ನನ್ನ ಬಾಯಿನ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮ್ಗೆ ಅಂತಿಂತ ಸಾವ್ರಲ್ಲ, ಮಾತ್ರ ದೇವರನ್ನೇ ಹೇಳ್ತಾ ಇದ್ದೀನಿ. ಆ ದೇವರನ್ನೋನಿದ್ರೆ, ಆ ಕಾರಣದ ಒಂದು ಶಕ್ತಿ ನಿಮ್ಮನ್ನ ಸರ್ವನಾಶ ಮಾಡದೆ ಬಿಡಲ್ಲ. ಖಂಡಿತವಾಗ್ಲೂ ಆಗ್ತೀರಾ ನೀವೆಲ್ಲ ಸರ್ವನಾಶ. ಅಷ್ಟು ಬೇಜಾರಿದ್ದಾರೆ. ನಿಮ್ಗೆಲ್ಲ ಪರಿಜ್ಞಾನ ಇಲ್ಲ. ಸಂಬಳಗಳು ಬರ್ತಾ ಇದೆ, ನೀವೆಲ್ಲ ಮನೆಗಳು ಕಟ್ಕೊಂಡು ನೆಮ್ಮದಿಗಿದ್ದೀರಾ. ಇವತ್ತು ಸಾಲ ಸೂಲ ಮಾಡ್ಕೊಂಡು, ಕೈ ಸಾಲಗಳು ಮಾಡ್ಕೊಂಡು, ಅದಕ್ಕೆ ಬಡ್ಡಿಗಳು ಕಟ್ಕೊಂಡು, ಲೋನ್ಗಳು ಮಾಡ್ಸೋದಕ್ಕೆ ದುಡ್ಡು ಕೊಡ್ಬೇಕು. ಗೊತ್ತೇನ್ರಿ ನಿಮ್ಗೆ? ಇವತ್ತು ನಿಮ್ಮ ಸೈಟ್ಗೆ ಟ್ಯಾಕ್ಸ್ ಕಟ್ಟಿದ್ದಾನೆ, ಲೋನ್ ಮಾಡಿಸ್ಕೊಳ್ಳೋದಕ್ಕೆ EMI ಕಟ್ತಾನೆ, ಅದಕ್ಕೆ ಟ್ಯಾಕ್ಸ್ ಕಟ್ತಾನೆ, ಪ್ರತಿ ವಸ್ತುನ ಪಡೆಯೋದಕ್ಕೆ ಅದಕ್ಕೆ ಟ್ಯಾಕ್ಸ್ ಕಟ್ತಾನೆ. ಏನಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಇವತ್ತು ಸಾರ್ವಜನಿಕ? ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಿದೀನಿ. ಮಾನ ಮರ್ಯಾದಿದೇನ್ರಿ? ಎಷ್ಟು ಜನ ಲೇಬರ್ಗಳು ಹೊಟ್ಟೆ ಕಿತ್ಕೊಂಡಿದೀವಿ, ಅನ್ನ ಕಿತ್ಕೊಂಡಿದೀವಿ ಗೊತ್ತೇನ್ರಿ ನೀವು? ಕಬ್ಬನ ತಯಾರು ಮಾಡೋನಿಂದ ಹಿಡ್ಕೊಂಡು ಕಬ್ಬನ ಟ್ರಾನ್ಸ್ಪೋರ್ಟ್ ಮಾಡೋನವರೆಗೂ ಸೆಂಟ್ರಲ್ ಎಷ್ಟು ಜನ ಬರ್ತಾರೆ, ಅಷ್ಟು ಜನ ಹೋಯ್ತು. ಇವತ್ತು ಲಿಫ್ಟ್ ಮ್ಯಾನುಫ್ಯಾಕ್ಚರರ್ ಇಂದ ಹಿಡ್ಕೊಂಡು ಅದನ್ನ ಫಿಟ್ಟಿಂಗ್ ಮಾಡೋ ಲೇಬರ್ ವರ್ಗು ಹೋಯ್ತು. ಇವತ್ತು POP ಮ್ಯಾನುಫ್ಯಾಕ್ಚರರ್ ಇಂದ ಹಿಡ್ಕೊಂಡು ಅದಕ್ಕೆ ಪೇಂಟ್ ಮಾಡೋನವರೆಗೂ ಹೋಯ್ತು. ಪೇಂಟ್ ಕಂಪನಿಯಿಂದ ಹಿಡ್ಕೊಂಡು ಪೇಂಟ್ ಮಾಡೋನವರೆಗೂ ಲೇಬರ್ ಹೋಯ್ತು. ಏನೇನೆಲ್ಲ ಹಾಳು ಮಾಡಿಲ್ಲ. ಎಲೆಕ್ಟ್ರಿಕಲ್ ಸ್ವಿಚ್ ತಯಾರಕನಿಂದ ಹಿಡ್ಕೊಂಡು ಅದನ್ನ ಕೊನೆಗೆ ಸ್ವಿಚ್ ಆನ್ ಮಾಡೋವರೆಗೂ ಅಲ್ಲಿ ಬರೋ ಲೇಬರು, ಮ್ಯಾನುಫ್ಯಾಕ್ಚರರ್ ಎಲ್ಲ ಹೋದ್ರು. ಗೊತ್ತೇನ್ರಿ ನಿಮ್ಗೆ? ಏನಾದ್ರು ಪರಿಜ್ಞಾನ ಇದೆಯಾ? ಇವತ್ತು ಲೇಬರ್ ಕ್ಯಾಟಗರಿ ಗುಲ್ಬರ್ಗದಿಂದ ಜೀವನ ಸಾಗಿಸ್ಬೇಕು ಅಂತ ಬೆಂಗಳೂರು ಬಂದಂತವ್ರು
ಗೂಳೆ ಹೊಟ್ಟಿದಾರ್ರಿ. ಗುಲ್ಬರ್ಗದಿಂದ ಬೆಂಗಳೂರು ಗೂಳೆ ಬಂದಿದ್ರು. ಇವತ್ತು ದುರದೃಷ್ಟ ಕೆಲ್ಸಗಳು ಇಲ್ದೆ ಬೆಂಗಳೂರಿಂದ ಮತ್ತೆ ಗುಲ್ಬರ್ಗ ಗೂಳೆ ಹೊರಟಿದ್ದಾರೆ, ಮಹಾರಾಷ್ಟ್ರ ಗೂಳೆ ಹೋಗ್ತಾ ಇದಾರೆ, ಹೈದರಾಬಾದ್ ಹೋಗ್ತಾ ಇದಾರೆ. ಇಂಡಸ್ಟ್ರಿಯಲ್ ರೀ, ಕಾಮನ್ ಸೆನ್ಸ್ ಇದೇನ್ರಿ? ನೀವ್ ಹಾಕಿದ್ರಲ್ಲ ಲೆಟ್ರು ಕರ್ನಾಟಕ ಸರ್ಕಾರದವರು ಏನು ಟವರು, ಟಿವಿ ಸ್ಟೇಷನ್, ಇವ್ರಿಗೆ ಯಾವ್ದಕ್ಕೆ ನೀವು ಬರೇ ಮನೆಗಳಿಗೆ ಮಾತ್ರ ಹಾಕ್ತೀರಾ? ಏನ್ ಪಾಪ ಮಾಡಿದಾರೆ ಸ್ವಾಮಿ ಅಂಗಡಿ ಮುಂಗಟ್ಟು ಅವರು? ಏನ್ ಪಾಪ ಮಾಡಿದಾರೆ ಸ್ವಾಮಿ ಇಂಡಸ್ಟ್ರಿ ಅವರು? ಅವ್ರು ಎಲ್ಗೆ ಹೋಗ್ಬೇಕು? ಯಾಕೆ ಅವ್ರೇನ್ ಮಲ್ತಾಯಿ ಮಕ್ಳ? ಅವ್ರು ಕೊಡ್ಬಾರ್ದಂತ ಏನ್ ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಇವಾಗ GBA ಕೊಡ್ಬಾರ್ದು ಅಂತ ಕಾನೂನು ಯಾರೇ ಮಾಡಿರೋದು? ಯಾವ ಬೇಸ್ ಮೇಲೆ ಮಾಡ್ತಾ ಇದೀರಿ ನೀವು ಲೆಟರ್ಗಳನ್ನ? ಏನ್ ಬೇರೆ ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ CM ಆಗ್ಬೇಕಂತ ಕಾಯ್ತಾ ಇದಾರೆ DK ಶಿವಕುಮಾರ್ ಅವರೇ? ನೀವ್ ಆಗಿ ಸ್ವಾಮಿ, ನೀವು CM ಆಗಿ, PM ಆಗಿ, ರಾಷ್ಟ್ರಪತಿ ಆಗಿ, ಏನ್ ಬೇಕಾದ್ರೆ ಆಗಿ ಸ್ವಾಮಿ. ಯಾಕೆ ಸ್ವಾಮಿ ಈ ತರ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ? ನಿಮ್ಮ ಪ್ರಚಾರಕ್ಕೆ ಮೊನ್ನೆ ಮೀಟಿಂಗ್ ಕರೆದ್ಬಿಟ್ಟು ಏನ್ರಿ ನಿರ್ಧಾರ ಮಾಡಿದ್ರಿ ಮೀಟಿಂಗ್ ಅಲ್ಲಿ? ಯಾಕ್ರಿ ಮೀಟಿಂಗ್ ಕರೀತಾ ಇದ್ರಿ ನೀವು? ಆ ಮೀಟಿಂಗ್ ಬರೋ ಪುಣ್ಯಾತ್ಮರು ಅವ್ರಿಗೆ ಮೆದುಳಿದ್ಯೋ ಇನ್ನೇನಾದ್ರು ಇದೆಯಾ ತಲೆಯಲ್ಲಿ? ಅವರು ನಿಮ್ಗೊಂದು ಸಣ್ಣ ಸಲಹೆನೂ ಕೊಡಲ್ಲ. ನೀವು ಆ ಸಲಹೆನ ಸ್ವೀಕರಿಸಲ್ಲ. ಬಂದವ್ರನ್ನೆಲ್ಲ ಬಾಯಿ ಮುಚ್ಚಿಸ್ತಾ ಇದ್ದೀರಾ. ಏನ್ ಮಾಡಕ್ ಹೊರಟಿದ್ದೀರಾ? ಕ್ಲಾರಿಟಿ ಕೊಟ್ಬಿಡ್ರಿ ಜನಕ್ಕೆ. ಅಟ್ಲೀಸ್ಟ್ ಮನೆ ಕಟ್ಟೋದಾದ್ರು ನಿಲ್ಲಿಸ್ತಾರೆ. ನೀವು ಯಾವ್ದನ್ನು ಮಾಡ್ತಾ ಇಲ್ಲ. ಕೊಟ್ಬಿಟ್ಟೆ G+2 ಏನ್ರಿ ಇವತ್ತು ಸರ್ ನಾನು ಕೇಳೋದು? ಇವರು ಕಂಡಮ್ಟ್ ಆಫ್ ಕೋರ್ಟ್ ಅಂತ 8 ತಿಂಗಳಿಂದ ಹೇಳ್ತಾ ಇದ್ದಾರೆ ಸರ್. ಇವಾಗ GBAಯಲ್ಲಿ G+2 ಕೊಟ್ಟಿದ್ದಾರೆ. ಇದು ಕಂಡಮ್ಟ್ ಆಫ್ ಕೋರ್ಟ್ ಆಗಲ್ವಾ ಸರ್? GBA ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದಂಗಂದ್ರೆ BBMP ಇರೋ ಬೈಲಾನೇ GBಗೆ ಸರ್ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ ಸರ್. ನಾನ್ ಕೇಳ್ತಾ ಇರೋದು, ಇವ್ರು ಹೇಳ್ತಿರುವಂತಹ ಕಂಡಮ್ಟ್ ಆಫ್ ಕೋರ್ಟ್ ಎನ್ನುವ ಒಂದು ಮಗು ಇವತ್ತು GBAಯಲ್ಲಿ ತನ್ನ ಅಧಿಕಾರ ಪಡ್ಕೊಂಡಿದೆ. ಇವಾಗ ಇದು ಕಂಡಮ್ಟ್ ಆಫ್ ಕೋರ್ಟ್ ಆಗುತ್ತಾ ಆಗಲ್ವಾ? ಇಷ್ಟೇ ನನ್ನ ಪಾಯಿಂಟ್. ಈಗ ಇವ್ರು ಸುಪ್ರೀಂ ಕೋರ್ಟ್ ಆದೇಶ ಅಂದ್ರೆ ಅದು ಕಂಟೆಂಪ್ಟ್ ಆಗುತ್ತೆ, ಅಬ್ವಿಯಸ್ಲಿ ಆಗುತ್ತೆ ತಾನೆ. ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರ ಇವರು DC. ಹೆಂಗ್ ಗೊತ್ತಾಯ್ತು? ಇನ್ನೊಂದು ಹೇಳ್ತೀನಿ, ಎಲ್ಲಾ ಈ ಕರ್ನಾಟಕ ಜನತೆಗೆ ಎಲ್ಲ ಏನಂದ್ರೆ DK ಶಿವಕುಮಾರೇ ಎಲ್ಲಾ ನಿಲ್ಸಿರೋದು ಅಂದ್ಬಿಟ್ಟು ಅವ್ರ ಮೇಲೆ ಫುಲ್ ಅಪಪ್ರಚಾರ ಎಲ್ಲಾರು ಗೊತ್ತು. ವಾಸ್ತವ ಅನ್ನೋದು. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ಬೈಕ್ ಸಿಕ್ಕಿದ್ರೆ ಸಾಕು. ಈಗ ನೋಡಿ ಮೀಡಿಯಾದವ್ರು ಯಾರು ಕವರ್ ಮಾಡ್ತಾರೆ? CM ಮಾಡ್ತಾ ಇಲ್ಲ, ಬರೀ DK ನ ಕವರ್ ಮಾಡ್ತಾರೆ. ಎಲ್ಲಿ ಹೋಗ್ತಾರೆ ಮೀಡಿಯಾದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಬಾಯಿಗೆ ಬಂದ ಸ್ಟೇಟ್ಮೆಂಟ್ ಏನಂತ ಕರೆಂಟ್ ಕೊಟ್ಬಿಡ್ತೀವಿ. ನೀವು ಬೆಸ್ಕಾಂ ಅಧಿಕಾರಿಗೆ ಹೋಗಿ ಕೇಳಿ, ನಮ್ಗೆ ಯಾವ್ದು ಬಂದಿಲ್ಲ ಅಂತ ಹೇಳಿ. ಆಯ್ತು ಸರ್, ನನ್ನ ಪ್ರಶ್ನೆ ಸರ್, ಇವಾಗ ಕರ್ನಾಟಕ ಬೆಂಗಳೂರಲ್ಲಿ ಮಾತ್ರನೇ ಸರ್ ಕರೆಂಟ್ ಬೇಕಾಗಿರೋದು? ಇಡೀ ಕರ್ನಾಟಕದವ್ರು ಏನ್ ಮಾಡ್ಬೇಕು ಸರ್? GBA ಅಥಾರಿಟೀಸ್ ಅಲ್ಲಿ ಬರುವಂತಹ ವಾಸಯೋಗ್ಯ ಮನೆಗಳಿಗೆ ಕರೆಂಟ್ ಕೊಡ್ತಾ ಇದೀವಿ ಅಂತಾರೆ. ಇನ್ ಮಿಕ್ಕವರಲ್ಲಿ ಏನ್ ಮಾಡ್ಬೇಕು? ಅವ್ರ ಮನುಷ್ಯರಲ್ವಾ? ಅವ್ರ ಬಿಲ್ಡಿಂಗ್ ಕಟ್ಟಲ್ವಾ? ಓ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆ GBA ಮಾತ್ರ ಮಾಡ್ಕೊಳಪ್ಪ, ಇಡೀ ಕರ್ನಾಟಕಕ್ಕೆಲ್ಲ ಮಾಡಬೇಡ ನೀನು ಅಂತ. ಯಾವ್ದ್ರಿ ಧೋರಣೆಗಳು ನಿಮ್ದ್ರಿ? ನಿಜವಾಗ್ಲೂ ಹೇಳ್ತಾ ಇದೀನಿ, ನಿಮ್ಮ ಆತ್ಮ ಸಾಕ್ಷಿಗೆ ಒಂದ್ ಸರಿ ಮುಟ್ಕೊಂಡ್ ರಾತ್ರಿ ಊಟ ಮಾಡಿ ಮಲಗ್ತಿರಲ್ಲ, ಹಿಂಗ್ ಮುಟ್ಕೊಂಡ್ರಿ ಅದೇನ ನಾನು ಮೋಸ ಮಾಡ್ತಾ ಇದ್ದೀನ, ಅನ್ಯಾಯ ಮಾಡ್ತಾ ಇದ್ದೀನ, ಇಲ್ಲ ನ್ಯಾಯ ಮಾಡ್ತಾ ಇದ್ದೀನ ಅಂತ. ಕಳೆದ 70 ವರ್ಷಗಳಿಂದ ನಡ್ಕೊಂಬಂದಂತ ಪದ್ಧತಿನ ಕ್ಷಣಾರ್ಧದಲ್ಲಿ ಒಂದೇ ಒಂದು ಲೆಟರ್ ಒಬೇದ ಸುಪ್ರೀಂ ಕೋರ್ಟ್ ಅನ್ನೋ ಒಂದೇ ಒಂದು ವೇದ ಮಂತ್ರ ಇಟ್ಕೊಂಡು ನೀವು ಇಷ್ಟೆಲ್ಲ ಆಟ ಆಡ್ತಾ ಇದ್ರಿ 8 ತಿಂಗಳಿಂದ. ನಿಜವಾಗ್ಲೂ ಹೇಳ್ತೀನಲ್ಲ, ನಿಮಗ್ ಮಾತ್ರ ಅಂತಿಂತ ಶಾಪ ತಟ್ಟಲ್ಲ ಸ್ವಾಮಿ. ಈ ಪ್ರಕರಣಕ್ಕೆ, ವಿದ್ಯುತ್ ಕೊಡದೆ ತಡೆ ಹಿಡಿದಂತಹ ಪ್ರಕರಣಕ್ಕೆ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕಿವಿ ಚುಸ್ತಿರೋ ಅಂತ ಬಿಲ್ಡರ್ಸ್ಗಳಾಗಿರ್ಬೋದು, ಇವತ್ತೇನ್ ನಿಮ್ ಬಿಲ್ಡರ್ ಅಸೋಸಿಯೇಷನ್ ಇಂದ ನೀವೇನ್ ಆಟ ಆಡ್ತಾ ಇದ್ದೀರಲ್ಲ, ನೀವೆಲ್ಲರೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ವನಾಶ ಆಗೋಗ್ಬೇಕು. ಯಾರು ಉಳಿಬಾರ್ದು. ಅಧಿಕಾರಶಾಹಿಗಳು, ಹಣದ ದಾಹ ಇರುವಂತವ್ರು ನಿಮ್ಮ ಕುತಂತ್ರದಿಂದ ಇವತ್ತು ಕನ್ನಡದ ಸಾಮಾನ್ಯ ಜನ, ಸಾಮಾನ್ಯರಲ್ಲಿ ಸಾಮಾನ್ಯ ರೀ, ಇವತ್ತು ಅವರ ಭಾವನೆಗಳ ಮೇಲೆ ಆಟ ಆಡ್ತಾ ಇದ್ರೆ. ಗೊತ್ತೇನ್ರಿ ನಿಮ್ಗೆ? ಮನೆ ಅನ್ನೋದು ತನ್ನ ಭಾವನೆ ರೀ, ತನ್ನ ಸೆಂಟಿಮೆಂಟ್. ಮನೆ ಅನ್ನೋದು ತನ್ನ ಅಭಿಲಾಷೆ. ಜೀವನದಲ್ಲಿ ಒಂದ್ಸರಿ ಆದ್ರೂ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಂದು ಮಣ್ಣಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಗುವಿನ ಆಸೆ ರೀ ಅದು. ಪ್ರತಿಯೊಂದು ಸಣ್ಣ ಮಗುವಿನ ಆಸೆ ರೀ. ಮೊನ್ನೆ ಒಂದು ಚಿಕ್ಕ ಪಾಪು, ಹೆಣ್ಣು ಪಾಪು ಮಾತಾಡ್ಬಿಟ್ಟು ನನ್ಗೆ ಹೊಟ್ಟೆ ಉರಿದೋಯ್ತು. ಅಂಕಲ್, ಏನ್ ಅಂಕಲ್ ಇದು, ನಮ್ಮನೆಗೆ ಯಾಕೆ ಕರೆಂಟ್ ಕೊಡ್ತಾ ಇಲ್ಲ ಅಂಕಲ್ ಅಂತ ಕೇಳುತ್ತೆ. ಚಿಕ್ಕ ಪಾಪು ಅದು, ಇನ್ನು ಅದಕ್ಕೆ ಒಂದು 10 ವರ್ಷ ಇರ್ಬೋದು ಅಂತ ಪಾಪು ಪ್ರಶ್ನೆ ಮಾಡ್ತಾ ಇದ್ರಿ. ಆ ಪಾಪುವಿನ ಭಾವನೆ ಜೊತೆ ಆಟ ಆಡ್ತಾ ಇದ್ರಿ. ಇವತ್ತು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ತನ್ನ ಮನೆ ಅನ್ನೋದು, ಆ ಮನೆಯ ಭಾವನೆ ಜೊತೆ ಆಟ ಆಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರುವಂತ ಜನತೆಗೆ ಏನಾದ್ರೂ ಕನಿಷ್ಠ ಪ್ರಜ್ಞೆ ಇದ್ರೆ ನಿರ್ಧಾರ ಸರಿಯಾಗಿ ಅಂತೀರ. 28ಕ್ಕೆ ದೇವರನ್ನೇ ಹೇಳ್ತಾ ಇದ್ದೀನಿ, ನಿರ್ಧಾರ ಸರಿಯಾಗಿ ತಗೋಬೇಕು. ಯಾವುದೋ ಭಾಗ್ಯಗಳಿಗೋ, ಜ್ಯೋತಿಗಳಿಗೋ, ಪುಕ್ಸಟ್ಟೆ ಬಸ್ಗೋ ಆಸೆ ಪಟ್ರೆ ನಿಮ್ಮ ಮನೆಯಲ್ಲ, ನಾಳೆ ದಿನ ನೀವು ಸತ್ರೆ ನಿಮ್ಮನ್ನ ಉಳ್ತಾರಲ್ಲ ಸ್ಮಶಾನದಲ್ಲಿ, ಅಲ್ಲೂ ಓಸಿ ಕೇಳ್ತಾರೆ ಇವರು. ಪಕ್ಕ
ಪಕ್ಕ ಕೇಳ್ತಾರೆ, ಸುಡೋದಕ್ಕೂ ಓಸಿ ಕೇಳ್ತಾರೆ, ಸೋಲಾರ್ಗೂ ಓಸಿ ಕೇಳಿದವ್ರು ನಿಮ್ಮನ್ನ ನಾಳೆ ಸುಡೋದಕ್ಕೆ ಕೇಳಲ್ಲನ್ರಿ. ಅರ್ಥ ಮಾಡ್ಕೊಳ್ರಿ, ಜನ ಅರ್ಥ ಮಾಡ್ಕೋಬೇಕ್ರಿ. ಬರ್ಬೇಕ್ರಿ ಹೊರಗಡೆ, ನಿಮ್ಮ ಅಕ್ಕನ್ ನೀವು ಕೇಳ್ರಿ. ಯಾಕ್ರಿ ಎಷ್ಟು ಹೇಳೋದು? ಎಲ್ಲರೂ ಆನ್ಲೈನ್ ಹೋರಾಟಗಾರರೇ ಅಂತೀರಾ, ಆನ್ಲೈನ್ ವೀರರಾಗ್ಬಿಟ್ಟಿದ್ದೀರಾ. ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ, ಬೆಂಗಳೂರಿನಲ್ಲಿ ಒಂದೇ ಒಂದು ರವಿ ಶೆಟ್ಟಿ ಬೈಂದೂರವರು ಒಂದು ಕರೆ ಕೊಟ್ಟರು ಈ 2 ತಿಂಗಳ ಕೆಳಗಡೆ, ನಮಗೆ GST ನೀವು ತೆಗಿಲಿಲ್ಲ ಅಂದ್ರೆ ಇಡೀ ಬೆಂಗಳೂರಲ್ಲಿ 1 ದಿನಗಳ ಕಾಲ ಕಾಂಡಿಮೆಂಟ್ಸ್ ನಿಲ್ಲಿಸ್ತೀವಿ ಅಂತ ಅದೊಂದು ಕರೆ ಕೊಟ್ಟರು. ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ, ರೇ ಬೆಳಗ್ಗೆ CM ಕರ್ಸ್ಕೊಂಡು ನಾನು ವಾಪಸ್ ಅಂತ ಇದೀನಿ ಅಂತಂದ್ರೆ, ಸಾವಿರಾರು ಕೋಟಿ ರೂಪಾಯಿಯ GST ಇದು. GST ಅಂದ್ರೆ ಇಲ್ಲಿ ನೀವ್ ಹೇಳಿದ್ದು 100% ಸತ್ಯ. ಇಲ್ಲಿ ಅದು ಅಲ್ಲಿರೋ ತಾಕತ್ತು ದಮ್ಮು ಹೆಂಗಿದೆ ಅಂದ್ರೆ, ಅವರು ಹಾಲು ಸಪ್ಲೈ ಆಗಲ್ಲ ಬೆಳಗ್ಗೆ ಅಂತ ಕೊಟ್ಟಿದ ತಕ್ಷಣ ಕಮ್ಯುನಿಟೀಸು ಬೆಳಗ್ಗೆ ಯಾವ್ದು ನಿಮ್ ಹಾಲು ಸಪ್ಲೈ ಯಾರು ಸಿಕ್ಕಲ್ಲ ಅಂದಿದ ತಕ್ಷಣ CM ಎತ್ನೋಟಿಂದ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಕ್ ಬಿಟ್ರು. ನಮ್ಮ ರಾಜ್ಯಾಧ್ಯಕ್ಷ ಅಂತ ಒಂದು ವೇಸ್ಟ್ ಅಧ್ಯಕ್ಷ ಎಲ್ಲೂ ಸಿಕ್ಕಲ್ಲ, ಯಾರಿಗೂ ಸಿಕ್ಕಲ್ಲ. ಆತನಿಂದ ಇವತ್ತು ಈ ಪರಿಗೆ ಎಲ್ಲ ಗುತ್ತಿಗೆದಾರರು ಸಫರ್ ಆಗ್ತಾ ಇರೋದು, ಗುತ್ತಿಗೆದಾರರು ನಂಬಿರೋ ಗ್ರಾಹಕರು ಸಫರ್ ಆಗ್ತಾ ಇರೋದು ಇಂಥ ಒಂದು ಡಮ್ಮಿ ಅಧ್ಯಕ್ಷನಿಂದನೇ ಇವತ್ತು ಇಷ್ಟು ತಿಂಗಳು ಎಳ್ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ಅವರು ದುಡ್ಡು ಸರ್ಕಾರ ಕಟ್ಟಬೇಕಾಗಿತ್ತು, ಅದನ್ನ ಮನ್ನಾ ಮಾಡ್ಬಿಟ್ರು. ಇಲ್ಲಿ ನಾವು ದುಡ್ಡು ಕಟ್ಟಿದ್ದೀವಿ, ಇದು ಕರೆಂಟ್ ಕೊಡ್ಬೇಕಷ್ಟೇ. ಒಂದೇ ಒಂದು ಅಪ್ಲಿಕೇಶನ್ ಜಾಯಿಂಟ್ ಇನ್ವೆಂಟ್ರಿ ಮಾಡಿ ಕರೆಂಟ್ ಕೊಡೋದು. ಅದನ್ನ ಮಾತಾಡಿ ಒಂದು ಸಂಘಟನೆ ಇದೆ, 103 ವರ್ಷ ಇತಿಹಾಸ ಇರೋ ಸಂಘಟನೆ ನಾವು ಹೇಳ್ಕೊಳಕ್ಕೆ ನಮ್ ನಾಶಿಕೆ ಆಗುತ್ತೆ. ಅಂತ ಒಂದು ಕೈಯಲ್ಲಿ ಆಗಿರೋ ಒಂದು ಅಧ್ಯಕ್ಷನ ಇಟ್ಕೊಂಡು ನಾವೆಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದೀವಿ. ಇವತ್ತು ಅದರಿಂದನೇ ಎಲ್ಲಾ ಗುತ್ತಿಗೆದಾರರಿಗೆ ಪಡಬಾರ್ದು ಕಷ್ಟ ಪಡ್ತಾ ಇದಾರೆ. ಈ ಶಾಪ ಖಂಡಿದಾಗ ನೀನ್ ತಟ್ಟೆ ಯಪ್ಪ, ಯಾರು ನಿನ್ ಅಧ್ಯಕ್ಷನಾಗಿದೆಯಾ ನೀನ್ ರಮೇಶ್ ಅಯ್ಯ, ನಿನ್ಗೂ ತಟ್ಟೆ ಶಾಪ. ಇವಾಗ ಏನ್ ಶಾಪ ನಾವ್ ಹೇಳ್ದು ಬೆಸ್ಕಾಂ ಅವ್ರ ಮಾತ್ರ ಇಡೀ ನೊಂದ ಗುತ್ತಿಗೆದಾರರು ಪ್ರತಿಯೊಬ್ಬರು ಗ್ರಾಮದಿಂದ ಎಲ್ಲ ಕರ್ನಾಟಕ ರಾಜ್ಯದ ಎಷ್ಟು ಜನ ಊಟ ಇಲ್ಲದೆ ಎಷ್ಟು ಜನ ಕಷ್ಟ ಬೀಳ್ತಾ ಇದ್ರೆ ಕೂಲಿ ಕೆಲಸ, ಈ ಶಾಪ ನೀನ್ ತಟ್ಟೆ ನಿನ್ನಿಂದನೇ ಇವತ್ತು ಈ ಪರಿಗೆ ಎಲ್ಲಾ ಜನರು ಕಷ್ಟದಲ್ಲಿ ಅನುಭವಿಸ್ತಾ ಇರೋದು. ಎಷ್ಟೋ ಮಾತಾಡಿದ್ರು, ಎಷ್ಟೋ ಹೇಳಿದ್ರು, ಎಷ್ಟು ಬಾಯಿ ಹೊಡ್ಕೊಂಡ್ರು, ಇದು ಇಷ್ಟೇ. ಯಾಕಂದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಕೆಲವೊಬ್ಬರ ಕೈಗೊಂಬೆಗಳಾಗಿ ಇಲಾಖೆಯ ಸಚಿವರಾಗಿದ್ದಾರೆ. ಅದು ದೊಡ್ಡ ದೌರ್ಭಾಗ್ಯ, ಅದು ನಿಜವಾಗ್ಲೂ ದೊಡ್ಡ ದೌರ್ಭಾಗ್ಯ. ಆಮೇಲೆ ಮೊನ್ನೆ ಒಂದು ಅದ್ಭುತವಾದ ಪ್ರಶ್ನೆ ಒಬ್ಬ ಹುಡುಗ ಕೇಳಿದಾರಿ. ಸರ್ ಹೆಂಗ್ ಕೇಳಿದ ಅಂದ್ರೆ, ಸರ್ CM ಸಿದ್ದರಾಮಯ್ಯನವರು ಮನೆ ಕಟ್ತಾ ಇದಾರೆ ಸರ್, ಅವ್ರಿಗೆ OC ಅಪ್ಲಿಕೇಬಲ್ ಆಗುತ್ತಾ ಅಂತ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ, ಸ್ವಾಮಿ ನಾನು ನೀನು ಅಂತವ್ರು ಕೊಂಟಿ ಕಟ್ಟಿ ಮ್ಯಾಕ್ಸಿಮಮ್ 60-40 ಮನೆ ಕಟ್ತೀವಿ, ಅದು ಲೋನ್ ಮಾಡ್ಕೊಂಡು ಮನೆ ಕಟ್ತೀವಿ. ಅವ್ರಿಗೆ ಎಕರೆಗಟ್ಟಲೆ ಜಾಗ ಇರುತ್ತೆ ಸ್ವಾಮಿ, ಅವ್ರಿಗೆ OC ಏನು ರೇರಾ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು, ತಗೋಬಹುದು, ಅವ್ರ ಕೆಪಾಸಿಟಿ ಇರುತ್ತೆ, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಎಕರೆಗಟ್ಟಲೆ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ. DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಯಾರೇ ಆಗ್ಲಿ ಎಕರೆಗಟ್ಟಲೆ ಮನೆಗಳನ್ನು ಕಟ್ಟಿರ್ತಾರೆ. ಅವ್ರಿಗೆ OC CC ಸಿಗೋದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಆದ್ರೂ ಒಂದು ಪಾಯಿಂಟ್ ರೇಸ್ ಮಾಡ್ತೀನಿ. ಸಿದ್ದರಾಮಯ್ಯನವರಿಗೆ OC ತಗೊಂಡೇ ಕನೆಕ್ಷನ್ ಕೊಡ್ತಾರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ನೋಡೋಣ, ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಕಂಪನಿ, ಸಂಬಂಧಪಟ್ಟಂತ ಅಧಿಕಾರಿ ಇದನ್ನ ಯಾವ ರೀತಿ ಕರೆಂಟ್ ಕೊಟ್ಟಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ RTI ಹಾಕಿ ತಗತೀವಿ. ಅದು ಸಿದ್ದರಾಮಯ್ಯ ಆಗಿರ್ಲಿ, ನರೇಂದ್ರ ಮೋದಿ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅವರು OC ಕೊಟ್ಟೆ ಕರೆಂಟ್ ತಗೊಂಡಿದ್ದಾರೆ ಅಂತ ಅದನ್ನ ಒಂದು ನೋಡೋಣ. ನೆಕ್ಸ್ಟ್ ಪಾಯಿಂಟ್, ಕರ್ನಾಟಕದಲ್ಲಿ ಅಪೋಸಿಷನ್ಸ್ ಲೀಡರು ಬದುಕಿದ್ದೀರಾ ಸತ್ತೋಗಿದ್ದೀರಾ? ದಯವಿಟ್ಟು ಇದೊಂದು ಕ್ಲಾರಿಫಿಕೇಶನ್ ಕನ್ನಡ ಜನತೆಗೆ ಮಾಡಿ. ನೀವು ಬದುಕಿದ್ರೆ ಏನ್ ಮಾಡಿದ್ದೀರಾ? ಬದುಕಿದ್ದು ಸತ್ತಿದ್ರೆ ಒಂದು ಡಿಕ್ಲರೇಷನ್ ಕೊಡ್ಬಿಡಿ, ನಾವು ಸತ್ತೋಗಿದ್ದೀವಿ ಸ್ವಾಮಿ, ನಾವ್ ಏನೂ ಉಪಯೋಗ ಇಲ್ಲ, ಸುಮ್ಮನೆ ನಾಟಕ ಮಾಡ್ಕೊಂಡು ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಡ್ರಾಮಾ ಪ್ಲೇ ಮಾಡ್ಕೊಂಡು ಇದೀವಿ ಅಂತೇಳಿ ಅಷ್ಟು ಮಾಡಿ. ಆಮೇಲೆ ಇದ್ರ ಜೊತೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು. ನೀವು ಇವತ್ತು ರಾಜಕೀಯದ ಬಯಲಾಟ ಆಡ್ತಾ ಇದ್ದೀರಾ ಅಲ್ವಾ? RSS, ಹಿಂದುತ್ವ ಸಂಘಟನೆ, ದಲಿತ, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ನಿಮಗೆ ನಿಮ್ಮ ಸರ್ಕಾರದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳನ್ನ ಒಂದು ಕೇಳಿ, ಸ್ವಾಮಿ ನಾನು ಪಂಚಾಯತ್ ರಾಜ್ ಸಚಿವನಾಗಿದ್ದೀನಿ, ನನ್ನ ಪಂಚಾಯತ್ ರಾಜ್ಯಲ್ಲಿ ಬರುವಂತಹ ಇಲಾಖೆಗಳ ಪಂಚಾಯತ್ ರಾಜ್ಯಲ್ಲಿ ಬರುವಂತಹ ಗ್ರಾಹಕರಿಗೆ ಅಥವಾ ಸಾರ್ವಜನಿಕರಿಗೆ ಕರೆಂಟ್ ಕೊಡ್ತಾ ಇಲ್ವಲ್ಲ, ನನ್ನ ಪಂಚಾಯತ್ ರಾಜ್ ವ್ಯಾಪ್ತಿಲಿ ಕೊಡಬಹುದು. ಒಂದೇ ಒಂದು ನಿಮ್ಮ ಯೋಗ್ಯತೆಗಳಿಗೆ
ಒಂದೇ ಒಂದು ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದ್ರೆ ತೋರಿಸ್ಬಿಡ್ರಿ, ನಾನು ಕರ್ನಾಟಕ ಬಿಟ್ಟು ಹೋಗ್ಬಿಡ್ತೀನಿ. ಒಂದೇ ಒಂದು ಸ್ಯಾಂಕ್ಷನ್ ಪ್ಲಾನ್ ಹೋಗ್ಲಿ. ನಿಮ್ಮ PDOಗಳಿಗೆ, ಅವ್ರ PDOಗಳಲ್ಲ ಪೀಡೆಗಳು ಅಂತ ಹೇಳ್ತೀನಿ ನಾನು, ಅವ್ರಿಗೇನಾದ್ರೂ ಕನಿಷ್ಠ ಪ್ರಜ್ಞೆ ಇದೆಯಾ? OCCC ಕೇಳ್ಕೊಬರ್ರಿ, ಅವ್ರಿಗೆ OCCC ಅಂದ್ರೆ ಏನು ಅಂತ ಅವ್ರ ಹತ್ರ ಏನಾದ್ರು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಇದ್ರೆ ಕೊಡ್ಸಕ್ಕೆ. ಆಮೇಲೆ DK ಶಿವಕುಮಾರ್ ಅವರು ಈ ಕಥೆ ಮಾಡಿಸ್ಬಿಟ್ಟಿದೀನಿ, ನಾನು ಅದನ್ನ ಅಪ್ಡೇಟ್ ಮಾಡ್ಬಿಟ್ಟಿದೀನಿ, ಇದನ್ನ ಅಪ್ಡೇಟ್ ಮಾಡ್ಬಿಡ್ತೀನಿ ಅಂತಾರಲ್ಲ, ಏನ್ ಮೊನ್ನೆ ಎಲ್ರಿ ಕೊಟ್ಟಿದ್ದೀರಾ ರೀ? ಆನೆಕಲ್ಗೆ ಹೋದ್ರೆ ಇವತ್ನವರೆಗೂ ನಿಮ್ದು ಡಿಜಿಟಲ್ ಸೈನ್ ಆಗಂತದ್ದು ಒಂದು ಲೆಟರ್ ಕೊಡಕ್ ಆಗ್ತೀರಾ? ಏನ್ರಿ ಅಪ್ಗ್ರೇಡ್ ಮಾಡ್ಬಿಟ್ಟಿದೀರಾ ನೀವು? ಶಾಲ್ಗಳು ಹಾಕೊಂಡು ಪ್ರಚಾರ ಪಡ್ಕೊಳ್ಳೋದಲ್ಲ ಸ್ವಾಮಿ, ಸಾರ್ವಜನಿಕನ ಕಷ್ಟ ಕೇಳಿ. ಅದೇನ್ ಕರ್ಮಕ್ ಸರ್ಕಾರ ನಡೆಸ್ತಾ ಇದೀರೋ, ಅದೇನ್ ಕರ್ಮಕ್ಕೆ ಇವರೆಲ್ಲ ಹೋಗ್ಬಿಟ್ಟು ಆಫೀಸರ್ಸ್ಗಳು ಕೂತಿದಾರೋ, ಇವ್ರಿಗೊಂದು ಕ್ಲಾರಿಫಿಕೇಶನ್ ಇಲ್ಲ, ಅವ್ರಿಗೊಂದು ಕ್ಲಾರಿಫಿಕೇಶನ್ ಇಲ್ಲ. ನಿಮ್ ಮನ್ಸಿಗೆ ಬಂದಿದ್ದು ನೀವು ಮಾಡಿ, ಅವ್ರ ಮನ್ಸಿಗೆ ಬಂದಿದ್ದು ಅವ್ರು ಮಾಡ್ಲಿ. ಇಲ್ಲಿ ಸಾರ್ವಜನಿಕರು ಸತ್ತೋಗ್ಲಿ ದಿನ. ನಿಮ್ಗೇನಾಗಬೇಕು? ಸಾರ್ವಜನಿಕ ಸತ್ರೆ ಮುಂದಿನ ಎಲೆಕ್ಷನ್ ತಯಾರಿ ನಡೆಸ್ಕೋಬೇಕು ನೀವಷ್ಟೇ. ಯಾವ ವಿಧಾನಸೌಧದ ಮುಂದೆ ಗುಂಡಿ ಬಿಚ್ಚಿದೆ, DK ಶಿವಕುಮಾರ್ ಅವರೇ ಮುಚ್ಚಿ. MG ರೋಡಲ್ಲಿ ಇದೀವಿ, ತೋರ್ಸಿನ ಮನೆ ಎಷ್ಟ್ ಬೇಕಾಯ್ತು ಗುಂಡಿಗಳು ನಿಮ್ಗೆ. 1100 ಕೋಟಿ ಖರ್ಚು ಮಾಡ್ಬಿಟ್ಟು ಎಲ್ರಿ ಗುಂಡಿ ಮುಚ್ಚಿರೋದು ನೀವು? ವಿಧಾನಸೌಧ ಮುಂದೆ ಲಿಟ್ರಲಿ ಸರ್, ವಿಧಾನಸೌಧದ ಮುಂದೆ ಹೌದು ಗುಂಡಿ ಇದೆ ರೀ. ಹಂಗೆ ಒಂದ್ ಸ್ವಲ್ಪ ಮುಂದೆ ಹೋಗ್ರಿ, ಹೈಕೋರ್ಟ್ ಒಳಗಡೆ ಎಷ್ಟು ಗುಂಡಿ ಬೇಕ್ರಿ ನಿಮ್ಗೆ? ಎಷ್ಟು ಗುಂಡಿ ಬೇಕು ತೋರಿಸ್ತೀನಿ ಬರ್ರಿ. 1100 ಕೋಟಿ ಖರ್ಚು ಮಾಡಿ ಗುಂಡಿ ಮುಚ್ಚೋರು ನೀವೆಲ್ಲ. ಅದನ್ನ ನಾವು ನೋಡ್ಕೊಂಡು ಈ ಧೂಳಲ್ಲಿ, ಈ ಗುಂಡಿಗಳಲ್ಲಿ ಬಿದ್ದು ಸತ್ತು ಓಡಾಡ್ಬೇಕಲ್ಲ ಸಾರ್ವಜನಿಕರ ಕರ್ಮ. ಇದು ನಮ್ಮ ಕರ್ಮ. ಇನ್ನೇನಾದ್ರು ಹೇಳಂದ್ರೆ ಹೇಳ್ಬಿಡಿ. ಅಷ್ಟೇ. ಈಗ 50 ಮೀಟರ್ದು ಏನು ನಿಮ್ಗೆಲ್ಲ ಕೆಲಸ ಆಗುತ್ತೋ ಆಗಿಲ್ಲ ಅಂತ ಹೇಳಿ ಆಗ್ಲೇಬೇಕ್ರಿ. ಆಗುತ್ತೆ ಆಗಲ್ಲ ಎಲ್ಲ ಕಡೆ ಕತೆ ಆಗುತ್ತೆ. ಹೇಳಂಗಿಲ್ಲ. ಇದ್ರ ಮುಖಾಂತರ, ಈ ವಿಡಿಯೋ ಮುಖಾಂತರ ಆಫೀಸರ್ಸ್ಗಳು ಹೇಳ್ತಿದೀವಿ ಆಯ್ತಾ? ಎಲ್ಲ ನೀವು ಸುಮ್ನೆ ಅಜ್ಜಿ ಕತೆಗಳು ಹೇಳಕ್ ಹೋಗ್ಬೇಡಿ. ನೀವು ದಯವಿಟ್ಟು ನಿಮ್ಗೆ CS ಹೇಳಿದ್ಮೇಲೆ ಮುಗಿದೋಯ್ತ್ರಿ. ನಿಮ್ಗೆ ಬೆಸ್ಕಾಂ ಆರ್ಡರ್ ಹಾಕಿಲ್ಲ ಅಂದ್ರೆ ಅವ್ರ ಕರ್ಮ ರೀ. ಯಾಕ್ರಿ ಹಾಕ್ಲಿಲ್ಲ ನೀವು 50 ಸ್ಕ್ವೇರ್ ಮೀಟರ್ ಇವತ್ವರೆಗೂ? ಯಾಕ್ರಿ ಹಾಕಲ್ಲ ನೀವು? ಪೇಪರ್ ಇಲ್ವಾ? ABC ಇಲ್ವಾ? ಇಲ್ಲ ಪದಗಳ ಜೋಡಣೆ ಮಾಡಕ್ ಬರ್ತಾ ಇಲ್ವಾ? ಅದೇ ಹಾಕಿದ್ರಲ್ಲ, ಒಬೇದ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ. ಎಲ್ಲರಿಗೂ ಒಂದೇ ಸ್ಕ್ರಿಪ್ಟ್, ಒಂದೇ ಲೆಟ್ರು, ನಂಬರ್ಸ್ ಮಾತ್ರ ಚೇಂಜು, ಕಂಪನಿ ಇಲಾಖೆ ಮಾತ್ರ ಚೇಂಜು, ಅಷ್ಟೇ ಅಲ್ಲ. ಇನ್ನೇನ್ ಮಾಡ್ಬಿಟ್ಟಿದ್ದೀರಿ ನೀವು? ಈ ನಾಟಕ ಬಿಡಿ. ಕೊಟ್ಟಿರೋದು ಆರ್ಡರ್ ಇದೆ, ಕ್ಲಾರಿಫಿಕೇಶನ್ ಇದೆ. 50 ಸ್ಕ್ವೇರ್ ಮೀಟರ್ ಒಳಗಡೆ ಬಂದ್ರೆ ಟೆಂಪ್ರವರಿ ಕೊಡ್ಬೇಕು, ಗವರ್ಮೆಂಟ್ ಕೊಡ್ಬೇಕು ಅಷ್ಟೇ. ಸುಮ್ನೆ ಇಲ್ಲಿದೆಲ್ಲ ಡ್ರಾಮಾಗಳು ಪ್ಲೇ ಮಾಡಕ್ ಹೋಗ್ಬೇಡಿ. ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮ್ಗೆ. GBA ಆಕ್ಟ್ ಪ್ರಕಾರ G+2 ಕೊಡ್ಬೋದು ಅಂತ ಹೇಳಿದಾರೆ. ನಿಮ್ಗೆ 2030 ಕಟ್ಟಿದ್ರೆ 4 ಫ್ಲೋರ್ ಆದ್ರೂ ಕೊಡ್ಬೇಕು. ಏನ್ ಸರ್? ಅದ್ರಲ್ಲಿ ಮತ್ತೆ ನೀವು ಹೊಸ ನಾಟಕಗಳು ಮಾಡಕ್ ಹೋಗ್ಬೇಡಿ. ನಮ್ DK ಶಿವಕುಮಾರ್ ಹೇಳಿಲ್ಲ, ನಮ್ ಇಂಧನ ಇಲಾಖೆ ಹೇಳಿಲ್ಲ, ಪಂಕಜ್ ಕುಮಾರ್ ಪಾಂಡೆ ಹೇಳ್ಬೇಕು, ಶಿವಶಂಕರ್ ಹೇಳ್ಬೇಕು, DT ರಮೇಶ್ ಹೇಳ್ಬೇಕು. ಈ ಕಥೆಗಳು ಹೇಳಕ್ ಹೋಗ್ಬೇಡಿ. ನಿಮ್ಗೂ ಒಂದು ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಅನ್ನೋದು ಇದ್ರೆ, ನೀವು ಇಂಜಿನಿಯರ್ಗಳಾದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡ್ಬಿಟ್ಟು ಕೊಡ್ತೀರಾ. ಅದ್ ಯಾವ ಕಂಡೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ. ಆಲ್ರೆಡಿ ನೀವು ಕೊಡ್ತೀರಾ G+2 ಕಂಡೆಂಪ್ಟ್ ಆಫ್ ಕೋರ್ಟ್. ಹಂಗ್ ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ಡ್ರಾಮಾಗಳು ಬಿಡಿ, ಕರೆಂಟ್ ಕೊಡಿ. ಹೊಸ ವಾಕ್ಯ ಸರ್, ಡ್ರಾಮಾ ಬಿಡಿ, ಕರೆಂಟ್ ಕೊಡಿ ಅಷ್ಟೇ. ಬಿಡಿ, ಫಸ್ಟ್ ಕರೆಂಟ್ ಕೊಡೋದನ್ನ ಕಲೀರಿ. ಎಷ್ಟು ಹೇಳಿದ್ರು ನೀವು ತಿದ್ಕೊಳ್ಳಲ್ಲ, ನಾವು ಬಡ್ಕೊಳ್ಳೋದು ಬಿಡಲ್ಲ. ಕರ್ಮ. ಯಾಕಂದ್ರೆ ನಮ್ಗೆ ಹೊಟ್ಟೆ ಹಸುವಾಗಿದೆ, ನಿಮ್ಗೆ ಹೊಟ್ಟೆ ತುಂಬಿದೆ. ಮಜಾ ಮಾಡಿ. ಕಂಪನಿ ಸರ್ವನಾಶ ಆಗೋರ್ಗು ಬಿಡಬೇಡಿ. ಹಿಂಡ್ಬಿಡಿ ಹಿಂಗೆ ಕಬ್ಬಿನ ಜಲ್ಲೆ ಹಿಂಡ್ದಂಗೆ ಕಂಪನಿ ಮುಳುಗದ. ನೀವು ಮೋಸ್ಟ್ಲಿ ಇವ್ರು ಅಜೆಂಡಾ ಹೆಂಗ್ ಗೊತ್ತಾ ಸರ್? ಪ್ರೈವೇಟೈಸೇಷನ್ ಯಾರ ಹತ್ರ ರಾಜಕಾರಣ ಆಲ್ರೆಡಿ ಕಮಿಟ್ ಆಗಿ 5 years ಆಗಿತ್ತು. ಅದೇ ಇವಾಗ ಹೆಂಗು ಅಣ್ಣ ಈ ಕಡೆ 5 years ಆಗಿತ್ತು ಆಲ್ರೆಡಿ ಕಮಿಟ್ ಆಗಿ. ಅಲ್ಲಲ್ಲ, ಇವಾಗ ಹೆಂಗು ಇದೇನೋ ಕಂಪನಿನ ಫುಲ್ ಡೆಪ್ತ್ ತಗೊಂಡೋಗಿ ಟೋಟಲ್ ಲಾಸ್ ಅಂತ ತೋರಿಸ್ಬಿಟ್ರೆ ಅವ್ನ್ ಲಾಭ. ಯಾರಿಗೆ? ಯಾರು ಇವರೇ ತಗೊಳ್ತಾರೆ. ರಾಜಕಾರಣಿನೇ ಶೇರ್ ಹೋಲ್ಡರ್. ರಾಜಕಾರಣಿಗಳ 80% ಶೇರ್ ಹೋಲ್ಡರ್ ಅದ್ರಲ್ಲಿ ಇನ್ನೊಂದು 20 ಜನ 20% ತಗೊಂತಾರೆ. ಅಷ್ಟೇ, ಅನುಮಾನ ಬರಬಾರ್ದು. ಅಷ್ಟೇ ಅಷ್ಟೇ ಅಷ್ಟೇ. ಹಂಗ್ ತಗೊಂಡು ಒಟ್ಟಲ್ಲಿ ನೀವು ಸರ್ವನಾಶ ಮಾಡಬೇಕು ಅಂತಾನೆ ಪಣ ತೊಟ್ಟಂಗಿದ್ದೀರಿ. ಮಾಡಿ. ಅದೊಂದು ಆಗೋಗ್ಲಿ. ಎಷ್ಟಾಗಿಲ್ಲ ರೀ, ಮೈಸೂರು ಲ್ಯಾಂಪ್ಸ್ ಹೋಗಿದೆ, NGF ಹೋಗಿದೆ, ಎಷ್ಟು ಹೋಗಿಲ್ಲ, HMT ಹೋಗಿದೆ. ಇನ್ನೇ ನಿಮ್ಗೆ ಸ್ವಲ್ಪ ದಿನದಲ್ಲಿ ನೀವು ಆ ಮೈಸೂರು ಸ್ಯಾಂಡ್ಲು ಮುಚ್ಚಿಸ್ತೀರಿ. ಇನ್ ನಂದಿನಿ ಹಂಗೋ ಹಿಂಗೋ ಹಾಲು ಬರ್ತಿರೋದ್ರಿಂದ ಅದು ನಡೀತಾ ಇದೆ, ಅದನ್ನು ಮುಚ್ಚಿಸ್ತೀರಿ. ಯಾವ್ದನ್ನು ನೀವು ನಡೆಸ್ತೀರಿ? ಸರ್ಕಾರದ ಅಧೀನದಲ್ಲಿರುವಂತಹ ಯಾವುದೇ ಒಂದು ಸಾರ್ವಜನಿಕ ಕಂಪನಿಗಳನ್ನ ನೀವು ಉಳಿಸಕ್ ಬಿಡಲ್ಲ. ನಿಮ್ಮ ಅಜೆಂಡಾನೇ ಮುಚ್ಚೋದು. ನಿಮಗೇನ್ ಬೇಕು? ನೀವು ಧನವಂತರಾಗಬೇಕು. ನಿಮ್ಮ 3 ತಲೆಮಾರು 30 ತಲೆಮಾರು ಕೂತು ತಿನ್ನುವಷ್ಟು ದುಡ್ಡು ಮಾಡಬೇಕು. ಯಾವನ್ ಹೆಂಗಾರ ಹಾಳಾಗೋಗ್ಲಿ. DT ರಮೇಶ್ ಅವ್ರು ಹೆಂಗೋ ರಿಟೈರ್ಡ್ ಆಗ್ತಾರೆ ಸರ್. ಯಾವ್ದು ಹೆಂಗಾದ್ರೂ ಹಾಳಾಗೋಲ್ಲಪ್ಪ. ನಾನು ಪೆನ್ಷನ್ ಬರ್ತದೆ ಫಿಕ್ಸ್. ಹೌದು. ನಾನೇನು NPS ಅಡಿಯಲ್ಲಿ ಬರಲ್ಲ. ಈಗ ದೇವನಹಳ್ಳಿಯಲ್ಲಿ ಬೇನಾಮಿ ಜಮೀನು ತಗೊಳ್ತಾ ಇದಾರೆ, ಅದು ಬೇರೆ ನಡೀತಾ ಇದೆ.
ಆಲ್ರೆಡಿ ಅದ್ರ ಬಗ್ಗೆ ಕಮಿಟ್ ಅದ್ರ ಬಗ್ಗೆ ನಾವು ಸೂಕ್ತ ಮಾಹಿತಿ ತಗೊಂಡು ಮಾತಾಡೋಣ. ಯಾಕೆ ಸುಮ್ನೆ ಪಾಪ ಅಲ್ಲ, ನಾವು ಒಳ್ಳೆ ಬೇನಾಮಿ. ಮನುಷ್ಯನ ಬಗ್ಗೆ ನಾವ್ಯಾಕೆ ಹಿಡ್ದು ಬೇನಾಮಿ ಮಾತಾಡೋದು? ಬೇನಾಮಿ ಅಲ್ಲ, ಬೇನಾಮಿನೇ ತಗೋಬೇಕು, ಇವ್ರು ಸ್ವಂತದಲ್ಲಿ ತಗಂತಾರೆ ಕೊಡ್ತೀವಿ ಅಲ್ವಾ? ಕೊಡ್ತೀವಿ ಆಧಾರ್ ಸಮೇತ ಕೊಡೋಣ, ಕೊಡ್ತೀವಿ. ಲೈವ್ ಲೊಕೇಶನ್ ಕೊಡೋಣ, ಖಂಡಿತ. ಎಲ್ಲ ಕೊಟ್ಬಿಟ್ಟು ಮಾಡೋಣ. ಎಸ್, ದಯವಿಟ್ಟು ಕೊನೆಯ ಬಾರಿಗೆ ಸಂಬಂಧಪಟ್ಟಂತ ಎಲ್ಲಾರ್ಗು ನಿಮ್ಮಲ್ಲಿ ಇನ್ನೊಂದ್ಸರಿ ಕೈ ಮುಗಿದು ಕೇಳ್ಕೊತಾ ಇದೀನಿ ಸ್ವಾಮಿ, ಮುಗಿಸಿ ಸ್ವಾಮಿ. ಇದು ದೊಡ್ಡ ಸಮಸ್ಯೆ ಅಲ್ಲ. ಯಾವುದೇ ರಾಜ್ಯ UP 28 ಕೋಟಿ ಜನಸಂಖ್ಯೆ ಇರುವಂತ UP ರೀ, ಅಲ್ಲಿ ಪ್ಲಾಸ್ಟಿಂಗೇ ಮಾಡಲ್ಲ ರೀ ಗೋಡೆಗಳಿಗೆ. ನೋಡಿದ್ರೇನ್ರಿ UP-ನ? ಆ ಇಟ್ಗೆ ಹಂಗೆ ಬಿಟ್ಟಿರ್ತಾರೆ. UP-ಗೆ ಹೋಗಿ ಒಂದ್ಸರಿ ನೋಡಿ, ಅಲ್ಲೇ ಇಲ್ಲ ರೀ. ಯಾವ ಒಂದು ರಾಜ್ಯದ ಸಮಸ್ಯೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ಯೋ ಅಲ್ಲೇ ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ, ನಾವ್ ಇದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ. ಯಾರಿಗ್ರಿ DK ಶಿವಕುಮಾರ್ ಅವರೇ ಬಿಲ್ಡರ್ಗೆ ಹೆಲ್ಪ್ ಮಾಡ್ಬೇಕಾ ನೀವು? ಯಾರಿಗೆ ಹೆಲ್ಪ್ ಮಾಡಕ್ ಕೊಟ್ಟಿದ್ರಿ? ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ರಿ, ನಿಮ್ಮನ್ನ ನಂಬಿ ವೋಟ್ ಹಾಕಿದಂತ ಮತದಾರ ಪ್ರಭುಗೆ ಹೆಲ್ಪ್ ಮಾಡ್ರಿ. ಹೆಲ್ಪ್ ಅಲ್ಲ, ನೀವೇನ್ ಭಿಕ್ಷೆ ಕೊಡಲ್ಲ, ಸ್ವಂತ ದುಡ್ಡು ಕೊಟ್ಬಿಡು, ಅವ್ನು ಕರೆಂಟ್ ಹಾಕ್ಸ್ಕತಾನೆ, ಅದನ್ನ ಮಾಡಿ. ಇಲ್ಲಾಂದ್ರೆ ಪಾಪ ಅಷ್ಟಿಷ್ಟು ಸುತ್ಕೊಳ್ಳಲ್ಲ, ಸರಿಯಾಗಿ ಸುತ್ಕೋತದೆ. ಬರುತ್ತೆ. ನಾನು ಉಪ್ಪು ತಿಂದ ಮೇಲೆ ನಾನೇ ನೀರು ಕುಡಿಬೇಕು, ನೀನು ಉಪ್ಪು ತಿಂದ ಮೇಲೆ ನೀನೇ ನೀರು ಕುಡಿತೀಯ. ಅದು ಪ್ರಕೃತಿ, ಅದನ್ನ ಯಾರು ತಪ್ಸಕ್ಕಾಗಲ್ಲ. ಹಂಗಾಗಿ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಸರಿ ಮಾಡುವಂತ ಕೆಲಸ ಮಾಡ್ತೀರಂತ ನಂಬಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.